ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಎಪಿಸೋಡ್ ರಿವ್ಯೂ ಸಿಕ್ಕಾಪಟ್ಟೆ ಲೇಟ್ ಆಯ್ತು ಅಂತ ಅನ್ಸುತ್ತೆ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರೋಣ. ನೆನ್ನೆ ಎಪಿಸೋಡು ಎಲ್ಲರಿಗೂ ಹೆಂಗ್ ಅನ್ನಿಸ್ತು ಅಂತ ನನಗೆ ಫಟಾಫಟ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ರಜತ್ ಅವ್ರ ಬಿಲ್ಡಪ್ ಇಂದಾನೇ ಎಪಿಸೋಡ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಬಿಲ್ಡಪ್ ಪಡ್ಕೊಳ್ತಾ ಇದ್ದಾರಾ ಅಂತ ಅನ್ನಿಸ್ತು. ಅಂದ್ರೆ ದೀಪ ಆರೋಗೋದಕ್ಕಿಂತ ಮುಂಚೆ ಜೋರಾಗಿ ಹತ್ಕೊಂಡು ಇರುತ್ತೆ ಅಂತಾರಲ್ಲ, ಹಂಗಾಗುರು ಅಂತ ಅನ್ನಿಸ್ತು. ಯಾಕಂದ್ರೆ ಅವ್ರ ಮನೆ ಒಳಗಡೆ ಬಂದಾದ ತಕ್ಷಣ ಪ್ರತಿಯೊಬ್ಬರ ಹತ್ರನೂ ಹೋಗ್ಬಿಟ್ಟು ಅವ್ರ ಗೇಮ್ ಹೆಂಗಿದೆ ಏನು ಅಂತ ಅವ್ರು ಬೂಸ್ಟ್ ಮಾಡೋ ಪ್ರಯತ್ನ ಪಟ್ರು. ಬಟ್ ಆಲ್ರೆಡಿ ವೈಲ್ಡ್ ಕಾರ್ಡ್ ಎಂಟ್ರಿ. ಬೇರೆಯವ್ರ ಗೇಮ್ ಹೆಂಗ್ ಹಾಳು ಮಾಡಬೇಕು ಅನ್ನೋದನ್ನ ನೋಡ್ಬಿಟ್ಟು ಇವ್ರು ಹೆಂಗೆ ಬೇಗ ಮುಂದೆ ಬರಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಬಟ್ ಅಲ್ಲಿ ರಜತ್ ಅವರು ಸ್ವಲ್ಪ ತಪ್ಪು ದಾರಿ ತುಳಿದ್ರ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಹತ್ರನೂ ಹೋಗಿ ಅವ್ರ ಗೇಮ್ ಹೆಂಗಿದೆ ಅಂತ ಹೇಳೋ ಅವಶ್ಯಕತೆ ಇತ್ತಾ ಗುರು ಅಂತ ನನಗನ್ನಿಸ್ತು. ಅಷ್ಟೇ ಅಲ್ಲದೆ ಬಂದ ತಕ್ಷಣನೇ ಒಬ್ಬೊಬ್ರಿಗೂ ಒಂದೊಂದು ಡೈಲಾಗ್ ಹೇಳ್ಕೊಂಡು ಬರ್ತಾರೆ. ಮಂಜಣ್ಣ ಮತ್ತೆ ನಮ್ಮ ಧನು ಅವರ ಮನಸ್ಸು ದಪ್ಪ ಅಂತೆ, ಮತ್ತೆ ಎದುರು ಮನೆ ಗುಂಡ ನಮ್ಮ ಹುಡುಗಿನ ಕರ್ಕೊಂಡು ಹೊಂಟ ಅಂತ ಭವ್ಯಾಗೆ ಮತ್ತೆ ತ್ರಿವಿಕ್ರಮ್ಗೆ ಟಾಂಟ್ ಕೊಡೋದು, ಇದೆಲ್ಲ ಒಳ್ಳೇದು. ನನಗೆ ಇಷ್ಟ ಆಯ್ತು ಆಕ್ಚುಲಿ. ಯಾಕಂದ್ರೆ ಅದೊಂದು ಸ್ವಲ್ಪ ಎಲ್ಲರನ್ನೂ ಟ್ರಿಗರ್ ಮಾಡಬೇಕು. ಈಗ ತಾನೇ ಬಂದಿದ್ದಾರೆ ಅಂದ್ರೆ ಅವ್ರ ಹವಾನ ಸೃಷ್ಟಿ ಮಾಡಿಸ್ಕೊಳ್ಬೇಕಾಗತ್ತೆ. ಹಂಗೇನೆ ಮಾಡಿದ್ರು. ಈ ಡೈಲಾಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಅಲ್ಲಿ ಭವ್ಯ ಮತ್ತೆ ತ್ರಿವಿಕ್ರಮ್ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂದ್ರೆ ಕ್ರೇಜಿ ಆಗಿತ್ತು ಅಂತ ಅನ್ನಿಸ್ತು ನನಗೆ. ಮತ್ತೆ ಥರ್ಡ್‌ದಂತೂ ಫುಲ್ ಬಿಲ್ಡಪ್ಪು. ಸಿಗರೇಟ್ ಹೊಡೆದ್ರೆ ಕ್ಯಾನ್ಸರು, ನಮ್ಮ ವಿಷಯಕ್ಕೆ ಬಂದ್ರೆ ಡೇಂಜರು ಅಂತ ಒಂದು ಫುಲ್ ಡೈಲಾಗ್ಸ್ ಎಲ್ಲ ಹೇಳ್ಕೊಂಡು ಅವ್ರ ಹವಾನ ಸಿಕ್ಕಾಪಟ್ಟೆ ಡಬ್ಬ ಹೊಡ್ಕೊಂಡ್ಬಿಟ್ರು ಗುರು ರಜತ್ ಅವರು ಅಂತ ಅನ್ನಿಸ್ತು. ಅದಾದ್ಮೇಲೆ ಎಲ್ಲ ನಮ್ಮ ಧರ್ಮ ಅವ್ರ ಹತ್ರ ಹೋಗಿ ಹೇಳ್ತಾರೆ, ಏನ್ ಗುರು ನೀವು ಆಚೆ ಕೂಡ ಸೈಲೆಂಟ್ ಆಗಿದ್ದೀರಾ, ಇಲ್ಲೂ ಕೂಡ ಸೈಲೆಂಟ್ ಆಗಿದ್ದೀರಲ್ಲ ಅಂತ ಧರ್ಮ ಅವ್ರಿಗೆ ಹೇಳ್ತಾರೆ. ಮತ್ತೆ ಎಲ್ಲರೂ ಕಂಟೆಸ್ಟೆಂಟ್ಸ್ನೆಲ್ಲರನ್ನೂ ಟಾರ್ಗೆಟ್ ಮಾಡಿ ಹೇಳ್ತಾರೆ, ಎಲ್ಲರೂ ಎಷ್ಟು ಚೆನ್ನಾಗಿ ಗುಂಡುಗಿದ್ರಿ, ನಂತರ ಬಂದಾಗ ಇವಾಗೆಲ್ಲ ಸೊರ್ಗೋಗ್ಬಿಟ್ಟಿದ್ದೀರಲ್ಲ, ನಾನು ಸಣ್ಣ ಆಗ್ಬೇಕು ಅನ್ಕೊಂಡಿದ್ದೀನಿ, ಆಗ್ತೀನಿ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಅದಾದ್ಮೇಲೆ TRP ಚೇಂಜ್ ಆಗೋಗ್ಬಿಟ್ಟಿದೆ, ಸೀಸನ್ 10ಗಿಂತನೂ ನಮ್ದು ಚೆನ್ನಾಗಿ ಬರ್ತಾ ಇದೆ ಅಂತಾರೆ. ಬಟ್ ಅಷ್ಟೊಂದೇನು ಬರ್ತಾ ಇಲ್ಲ ಅನ್ಸುತ್ತೆ. 50 ಡೇಸ್ ಆದ್ರೂ ಕೂಡ ಇನ್ನೂ 1 ವೀಕ್ ಆಗಿದೆಯಾ ಗುರು ಅನ್ನೋಷ್ಟು ಸ್ಲೋ ಆಗೆ ಹೋಗ್ತಾ ಇದೆ ಬಿಗ್ ಬಾಸ್ ಅಂತ ನನಗನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ಹೋಗ್ಲು ಈ ತರ ನಮ್ಮ ಚೈತ್ರ ಮತ್ತೆ ಮೋಕ್ಷಿತ್ ಅವರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಿ. ಅಲ್ಲಿ ಅಳ್ತಾ ಇರ್ತಾರೆ ಚೈತ್ರ ಅವರು. ನನಗೆ ನೆಕ್ಸ್ಟ್ ವೀಕ್ ಹೋಗ್ಬಿಡ್ತೀನ ಅಂತ ಅನ್ನಿಸ್ತಾ ಇದೆ. ಹೋಗ್ಬೇಕಾದ್ರೂ ಕೂಡ ಈ ತರ ಕಲಂಕ ಹೊತ್ಕೊಂಡು ಹೋಗ್ತೀನಿ ಅಂತಾನೆ ನನಗೆ ಬೇಜಾರಾಗ್ತಾ ಇದೆ ಮೋಕ್ಷಿ ಅಂತ ಹೋಗ್ಬಿಟ್ಟು ಮೋಕ್ಷಿ ಹತ್ರ ಶೇರ್ ಮಾಡ್ಕೊತಾ ಇರ್ತಾರೆ ಚೈತ್ರ ಕುಂದಾಪುರ ಅವರು. ಮೋಕ್ಷಿ ಇದ್ಬಿಟ್ಟು ಪರವಾಗಿಲ್ಲ ಅಕ್ಕ, ಹಂಗೆಲ್ಲ ಬೇಜಾರು ಮಾಡ್ಕೋಬೇಡಿ, ನೀವೇನು ಬಂದಿದ್ದೀರಾ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಮೋಕ್ಷಿ ಸಮಾಧಾನ ಮಾಡ್ತಾ ಇರ್ತಾರೆ. ಮೋಕ್ಷಿತು ನನಗೆ ಈ ಗುಣ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾರಾದರೂ ಒಂದು ಸ್ವಲ್ಪ ಡೌನ್ ಆಗಿದ್ದಾರೆ ಅಂದ್ರೆ ಹೋಗಿ ಮಾತಾಡೋದು, ಅವರಿಗೆ ಬೂಸ್ಟ್ ಮಾಡೋದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಲಾಸ್ಟ್ ಟೈಮ್ ಧನರಾಜ್ ಅವರಷ್ಟು ಜೈಲಲ್ಲಿದ್ದಾಗೂ ಅಷ್ಟೇನೆ, ಹಿಂಗ್ ಮಾಡಬೇಡಿ, ಕಮ್ ಬ್ಯಾಕ್ ಮಾಡಿ ಅಂತ ಹೋಗ್ಬಿಟ್ಟು ಸಮಾಧಾನ ಮಾಡಿದ್ರು. ಆಗ ನಮ್ಮ ಇವ್ರು ಬರ್ತಾರೆ, ರಜತ್ ಅವ್ರು ಬಂದ್ಬಿಟ್ಟು, ಅಯ್ಯೋ ಯಾಕೆ ಇಷ್ಟೊಂದು ಅಳ್ತಾ ಇದ್ರೆ ಚೈತ್ರ ಕುಂದಾಪುರ ಅವರು ನಾವು ಬಂದ ತಕ್ಷಣನೇ ಅಂತ ಕೇಳಿದಾಗ, ಅನುಷ್ ಅವ್ರು ಹೋಗಿದ್ದಾರೆ ಅಂತ ಅಳ್ತಿದ್ದಾರೆ ಅಂತ ಮೋಕ್ಷಿ ಹೇಳಿದ್ರೆ, ಅಯ್ಯೋ ನಾನಂತೂ ಫ್ಲರ್ಟ್ ಮಾಡ್ಕೊಂಡು ಚೆನ್ನಾಗಿರೋಣ ನಮ್ಮ ಅನುಷ್ ಅವ್ರ ಹತ್ರ ಅಂತ ಬಂದ್ರೆ ಅವರೇ ಹೋಗ್ಬಿಟ್ಟಿದ್ದಾರೆ ಅಂತ ನನಗೆ ಬೇಜಾರಾಗ್ತಿದೆ ಅಂತ ಅವರ ಒಪಿನಿಯನ್ ಏನಿರುತ್ತೋ ಅದನ್ನ ನಮ್ಮ ಇವರು ಎಕ್ಸ್‌ಪ್ರೆಸ್ ಮಾಡ್ತಾರೆ. ಆ ಕಡೆ ನಮ್ಮ ತ್ರಿವಿಕ್ರಮ್ ಮಂಜಣ್ಣ ಅವರಿಗೆ ಸ್ವಲ್ಪ ಗಾಬರಿ ಆಗ್ಬಿಟ್ಟಿದ್ದಾರೆ ಗುರು ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಅಂತ ಅನ್ನಿಸ್ತು. ಯಾಕಂದ್ರೆ ಮಂಜಣ್ಣಗೆ ಕೇಳ್ತಾರೆ ತ್ರಿವಿಕ್ರಮ್, ಮಂಜಣ್ಣ ಇವ್ರು ಯಾರು ಅಂತ ಗೊತ್ತಾ ಅಂತ ಕೇಳಿದ್ರೆ, ಮಂಜಣ್ಣ ಅವ್ರು ಒಂದು ಇಂಟ್ರೊಡಕ್ಷನ್ ಕೊಡ್ತಾರಲ್ಲ ಗುರು, ಎಷ್ಟು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರಂದ್ರೆ, ಹಾ ಇವ್ನು ಯಾಕೆ ಗೊತ್ತಿಲ್ಲ ಗುರು, ಎಲ್ಲ ಬರೀ ರೀಲ್ಸ್ ಮಾಡ್ಕೊಂಡು ಬೆನ್ಸ್ ಕಾರಲ್ಲಿ ಓಡಾಡ್ಕೊಂಡು ಹಂಗೆ ಹಿಂಗೆ ಸೆಲೆಬ್ರಿಟಿಗಳೆಲ್ಲ ಪರಿಚಯ ಆಗಿ ಹಿಂಗ್ ಬೆಳೆದಿರೋದು ಅಷ್ಟೇ ಇವನು ಅಂತ ಎಷ್ಟು ಚಿಕ್ಕದಾಗಿ ಹೇಳ್ಬಿಟ್ರು ಅಂದ್ರೆ, ನಿಜ ಯಾರು ಕಂಟೆಂಟ್ ಕ್ರಿಯೇಟರ್ಸು ಅಷ್ಟು ಈಸಿಯಾಗಿ ಹೆಸರನ್ನ ತಂದ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ದುಡ್ಡಿಂದ ಒಂದು ಯೂಟ್ಯೂಬ್ ಫಾಲೋವರ್ಸ್ ಆಗಲಿ, ಇಲ್ಲಾಂದ್ರೆ ರೀಲ್ಸ್ನ ನೋಡೋರ್ನಾಗ್ಲಿ ಹೆಚ್ಚಿಸ್ಕೋಬಹುದು ಅಂದ್ರೆ ಮಾತ್ರ ಭ್ರಮೆ. ಯಾರೇ ಕಂಟೆಂಟ್ ಕ್ರಿಯೇಟರ್ಸ್ ಬಂದರೂ ಕೂಡ ಅವ್ರು ಅಷ್ಟೇ ಎಫರ್ಟ್ಸ್ ಇರುತ್ತೆ. ಅಷ್ಟು ಈಸಿಯಾಗಿ ಮಂಜಣ್ಣ ಎತ್ತಾಕ್ಬಿಟ್ರಾ ಇವ್ರದ್ದು, ಅವರ ಹಾರ್ಡ್ ವರ್ಕ್ ಆಗಿರ್ಬೋದು ಎಲ್ಲನೂ ಅಂತ ಅನ್ನಿಸ್ತು. ಅವ್ರ ಹತ್ರ ಇರ್ಬೋದು, ದುಡ್ಡು ಇರ್ಬೋದು, ಬೆನ್ಸ್ ಕಾರಲ್ಲಿ ಓಡಾಡ್ಬೋದು, ಬಟ್ ಅಷ್ಟು ಈಸಿಯಾಗೆ ತ್ರಿವಿಕ್ರಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ಮಂಜಣ್ಣ ಅವರು ನನಗೆ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ. ಅದಾದಮೇಲೆ ನಮ್ಮ ಮೋಕ್ಷಿತಾ ಅವ್ರದ್ದು ಕನ್ವರ್ಸೇಷನ್ ಏನೇ ಸಿಕ್ಕಾಪಟ್ಟೆ ತೋರಿಸಿದ್ರು, ಮೋಕ್ಷಿತಾ ಗೌತಮಿ ಮತ್ತು ಮಂಜಣ್ಣ ಅವ್ರದ್ದು. ಮೋಕ್ಷಿತಾ ಅವರು ಹೇಳ್ತಾ ಇರ್ತಾರೆ ಆ್ಯಕ್ಚುಲಿ ನಮ್ಮ ಶಿಶಿರವರು ಐಶ್ವರ್ಯ ಅವ್ರ ಜೊತೆ, ಸುದೀಪ್ ಸರು ಸುಮ್ಮನೆ ಆ ಥರ ಒಂದು ಕಮೆಂಟ್ ಅಂತೂ ಹಾಕಲ್ಲ ಅಲ್ವಾ, ಮೋಕ್ಷಿತಾ ಅವ್ರಿಗೆ ಹೆಂಗಲ್ಲಪ್ಪ ಇರೋದು ನಾನು ಇವ್ರ ಮಧ್ಯೆ, ಇವರಿಬ್ರು ಒಂದಾದರೆ ನಾನೊಂದು ಆಗ್ಬಿಟ್ಟಿದ್ದೀನಲ್ಲಪ್ಪ ಅಂತ ಅನ್ನಿಸ್ತಿದೆ ಅಂತ ಸುದೀಪ್ ಸರ್ ಏನು ನಮಗೆ ಸಂಡೇ ಎಪಿಸೋಡಲ್ಲಿ ಹೇಳಿದ್ರು, ಅದನ್ನೇ ನಮ್ಮ ಮೋಕ್ಷಿ ಹೇಳ್ತಾ ಇರ್ತಾರೆ. ಅಲ್ಲಿ ನಾನು ಯಾರಿಗೂ ಇಲ್ಲ ಏನಕ್ಕೂ ಇಲ್ಲ ಅಂತ ಕಾಣಿಸ್ಕೊಂಡಿರೋದಕ್ಕೆ ತಾನೇ ನಮ್ಮ ಸುದೀಪ್ ಸರ್ ಕೂಡ ಆ ಥರ ಕಮೆಂಟ್ ಹಾಕಿರೋದು ಅಂತ ಶಿಶಿರ್ ಮತ್ತು ಐಶ್ವರ್ಯ ಹತ್ರ ಡಿಸ್ಕಷನ್ ಮಾಡ್ತಿರ್ತಾರೆ. ಇಲ್ಲೊಂದು ಡಿಸ್ಕಷನ್ ಆದರೆ ನಮ್ಮ ಐಶ್ ಅವರು ಅಲ್ಲಿ ತೆಗಿಯೋ ಪಾಯಿಂಟೇ ಬೇರೆದಾಗಿರುತ್ತೆ. ಏನು ಹೇಳ್ತಾರೆ ಅಂದರೆ, ಗ್ರೂಪಿಸಮ್ ಮಾಡ್ಕೊಂಡು ನಾಮಿನೇಷನ್
ಮಾಡೋಣ, ಎಲ್ಲರೂ ಸೇರಿ ಒಬ್ಬರನ್ನೇ ನಾಮಿನೇಟ್ ಮಾಡೋಣ, ಡೋರ್ ಹತ್ರ ನಿಲ್ಸೋಣ ಅಂತ ಹೇಳ್ತಾರೆ. ಇದು ಒಂದು ಸ್ಟ್ರಾಟಜಿನಂತೆ ಐಶ್ವರ್ಯ ಅವ್ರದ್ದು. ನನಗೆ ಈ ಸ್ಟ್ರಾಟಜಿ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಈ ಥರ ಸ್ಟ್ರಾಟಜಿ ಮಾಡಿದ್ರೆ ಯಾರನ್ನ ಟಾರ್ಗೆಟ್ ಮಾಡ್ತಾರೋ ಅವ್ರು ಆಚೆ ಹೈಲೈಟ್ ಆಗ್ತಾರೆ, ಅವರೇ ಹೋಗೋ ಚಾನ್ಸಸ್ಸು, ಅಂದರೆ ಯಾರು ಟಾರ್ಗೆಟ್ ಮಾಡಿರ್ತಾರೋ ಅವರೇ ಹೋಗೋ ಚಾನ್ಸಸ್ ಇರುತ್ತೆ. ಆ್ಯಕ್ಚುಲಿ ಯಾರು ಟಾರ್ಗೆಟ್ ಆಗಿರ್ತಾರೋ ಅವರು ಸಿಕ್ಕಾಪಟ್ಟೆ ಆಚೆ ಫೇಮಸ್ ಆಗ್ತಾರೆ. ಆಯುಷ್ ಅವರು ಗೇಮ್ ಅನಲೈಸ್ ಮಾಡೋದ್ರಲ್ಲಿ ಫೇಲ್ ಆಗ್ತಿದ್ದಾರೆ ಗುರು ಅಂತ ಅನ್ನಿಸ್ತು. ಅಲ್ಲಿ ಮೋಕ್ಷಿತ್ ಅವರು ಸುಮ್ಮನೆ ಹಂಗೆ ತಲೆ ಅಲ್ಲಾಡಿಸ್ಕೊಂಡು ಸುಮ್ಮನೆ ಆಗೋಗ್ಬಿಟ್ರು. ನಮ್ಮ ಗೌತಮಿಯವರು ಫ್ರೆಂಡ್ಶಿಪ್ನ ಮ್ಯಾನೇಜ್ ಮಾಡೋದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿಬಿಡುತ್ತೆ, ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗೋಗ್ಬಿಡುತ್ತೆ. ಅದಿನ್ನೂ ಯಾವಾಗ ಡಿಫಿಕಲ್ಟ್ ಆಗುತ್ತೆ ಅಂದರೆ ಅವ್ರು ಇನ್ನೂ ಚೇಂಜ್ ಆಗ್ತಾರಲ್ಲ ನಮ್ಮ ಫ್ರೆಂಡ್ಸು, ಆವಾಗ ಹ್ಯಾಂಡಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಂತಾರೆ. ಅಂದರೆ ನಮ್ಮ ಮೋಕ್ಷಿತ್ ಅವರು ಜ್ಞಾನೋದಯ ಆಗಿರೋದು ನಮ್ಮ ಗೌತಮಿಯವರಿಗೆ ತಡ್ಕೊಳಕ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ಅಲ್ಲಿ ಆಕ್ಚುಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಮೋಕ್ಷನ ಏನು ಕನ್ಸಿಡರ್ ಮಾಡ್ತಾ ಇಲ್ಲ ಗೌತಮಿ ಮತ್ತೆ ನಮ್ಮ ಮಂಜಣ್ಣ ಅಂತ. ಹೋಪ್ಫುಲಿ ನಮ್ಮ ಮೋಕ್ಷಿತ ಅವರು ಸ್ವಲ್ಪ ರಿಯಲೈಸ್ ಆಗಿಬಿಟ್ಟು ಎಲ್ಲರ ಜೊತೆನೂ ಹೊಂದ್ಕೊಂಡು ಆಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಂತೂ ಕಾದು ನೋಡಬೇಕು. ಈ ಕಡೆ ನಮ್ಮ ಹನುಮಂತು ಯಾಕ್ಲ ಇವನು ಇಷ್ಟೊಂದು ಮಾತಾಡ್ತಾ ಇದ್ದಾನೆ, ಫಸ್ಟಿಗೆ ಬಂದವನಲ್ಲ ಅದಕ್ಕೆ ಮಾತಾಡ್ತಾ ಇದ್ದಾನೆ, ನಾನು ಹಿಂಗೆ ಮಾತಾಡ್ತಾ ಇದ್ದೆ, ಅದಾದ್ಮೇಲೆ 2ನೇ ದಿನ ಅಳ್ಕಂಡೆ, ಆಮೇಲೆ ನಾನು ಸುಮ್ಮನೆ ಅದೆ ಅಂತ ಹೇಳ್ತಾ ಇರ್ತಾರೆ. ರಜತ್ ಅವ್ರಿಗೂ ಕೂಡ ಹೇಳ್ತಾರೆ, ಈಗ ಬಂದಿದೆಯಲ್ಲ ಅದಕ್ಕೆ ಎಷ್ಟೊಂದು ಮಾತಾಡ್ತಾ ಇದೆಯಾ, ಆಮೇಲೆ ನೀನೇ ಸುಮ್ಮನೆ ಆಗ್ತೀಯ, ಸುಮ್ಮನೆ ಇರು ಅಂತ ಅಂತಾರೆ. ಅದಾದಮೇಲೆ ನಮ್ಮ ಸುರೇಶ್ ಅವ್ರದ್ದು ಚಡ್ಡಿ ವಿಚಾರ ಮಾತಾಡ್ತಾರೆ, 3,000 ಚಡ್ಡಿ ವಿಚಾರ, ಅದು ಸ್ವಲ್ಪ ಫನ್ನಿಯಾಗಿ ಹೋಗುತ್ತೆ. ಆ ಕಡೆ ನಮ್ಮ ತ್ರಿವಿಕ್ರಮ್ ಕೂಡ ಹೇಳ್ತಿರ್ತಾರೆ, ಮಾತಾಡ್ಲಿ ಸುಮ್ಮನೆ ಇರು, ಈಗ ತಾನೇ ಚಿಕನ್ನು ಮಟನ್ನು ಬಿದ್ದಿರ್ತೈತೆ ಅದಕ್ಕೆ ಮಾತಾಡ್ತಾ ಇದ್ದಾರೆ ಅಂತ ಒಂದು ಕಾಲು ಎಳಿತಾರೆ. ರಜತ್ ಅವರು ಪ್ರತಿಯೊಬ್ಬರ ಹತ್ರನೂ ಹೋಗಿ ಒಂದು ಸಜೆಷನ್ ಕೊಡ್ತಿರೋದಕ್ಕೆ. ಆಗ ನಮ್ಮ ಶೋಭಾ ಮೇಡಮ್ ಎಂಟ್ರಿ ಆಗುತ್ತೆ. ಶೋಭಾ ಮಾತ್ರ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ದಾರೆ ಗುರು. ಡೇ 1 ಬಂದಿದ್ದಾರೆ ಅಂತ ಎಲ್ಲಿಗೂ ಒಂದ್ಸಲ ಯಾರಿಗೂ ಒಂದ್ಸಲ ಫುಲ್ ಫೈರ್ ಬ್ರ್ಯಾಂಡ್ ತರ ಆಟ ಆಡ್ತಾ ಇದ್ದಾರೆ. ಬಂದ ತಕ್ಷಣನೇ ರೇಷನ್ ತಗೊಂಡಿದ್ದೀನಿ, ಏನ್ ಜೋಶ್ ಇಲ್ವಾ ಅಂತ ಬರೋದು, ಡೈರೆಕ್ಟ್ ಆಗಿ ಎಲ್ಲರಿಗೂ ಎಂಟ್ರಿ ಕೊಡೋದಕ್ಕಿಂತನೂ ಹಿಂದೆಗಡೆ ಬಚ್ಚಿಟ್ಕೊಂಡು, ಮತ್ತೆ ನಮ್ಮ ಶಿಶಿರವ್ರು ಕಂಡಿಡಿತಾರೆ, ಮಂಜು ಅವ್ರು ಕಾಲು ಎಳಿತಾರೆ, ಓ ಏನ್ ಗುರು ರವಿಚಂದ್ರನ್ ಡ್ರೆಸ್ ಹಾಕಿದಾನೆ ಕಲರ್ ಆಗೆ, ಈ ಅಕ್ಕಿ ಇಲ್ಲೇ ಬೀಳಂಗಿದ್ಯಲ್ಲ ಅಂತ ಮಂಜಣ್ಣ. ಅದಾದ್ಮೇಲೆ ತ್ರಿವಿಕ್ರಮ್ ಕಡೆ ಬರಂಗಿದ್ಯಲ್ಲ ಅಂತ ತ್ರಿವಿಕ್ರಮ್ನ ಕಾಲು ಎಳಿತಾರೆ ಪವಿ ಅವ್ರ ಎಂಟ್ರಿ ಆದಾಗ. ಮತ್ತೆ ಬಿಗ್ ಬಾಸ್ ಅವರು ನಿಮಗೆ ಬಿಗ್ ಬಾಸ್ ಹೊಸ್ತಾಗಿರ್ಬೋದು, ಬಟ್ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಅಲ್ಲ ಅಂತ ನಮ್ಮ ಶೋಭಾ ಶೆಟ್ಟಿ ಅವ್ರಿಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತಾರೆ. ಶೋಭಾ ಶೆಟ್ಟಿ ಅವರು ಅಷ್ಟೇ, ತುಂಬ ದಿನಗಳಾಗ್ಬಿಟ್ಟಿತ್ತು ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿ, ಈಗ ಕಮ್ಬ್ಯಾಕ್ ಮಾಡೋಕ್ಕೆ ನನಗೊಂದು ಗುಡ್ ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು ಅವರ ಇಂಟ್ರೊಡಕ್ಷನ್ ಪ್ರತಿಯೊಬ್ಬರಿಗೂ ಕೊಟ್ಕೊಳ್ತಾರೆ. ಮತ್ತು ಬಿಗ್ ಬಾಸ್ ಅವರಿಂದ ಅವರಿಗೆ ಒಂದು ಸಿಕ್ಕಾಪಟ್ಟೆ ಒಂದು ಗುಡ್ ಆಪರ್ಚುನಿಟಿನೇ, ಒಂದು ಅಧಿಕಾರ ಸಿಗುತ್ತೆ. ಆ ಅಧಿಕಾರ ಏನಪ್ಪ ಅಂದರೆ ಫುಲ್ ಕಿಚನ್ ಡಿಪಾರ್ಟ್ಮೆಂಟ್, ಯಾರು ಅಡುಗೆ ಮಾಡಬೇಕು, ಯಾರು ಏನಾದರೂ ಯೂಸ್ ಮಾಡಬೇಕಂದ್ರೆ ಅವ್ರು ಪರ್ಮಿಷನ್ ತೊಗೋಬೇಕು, ಏನು ಅಡುಗೆ ಮಾಡಬೇಕು ಪ್ರತಿಯೊಂದು ಕೂಡ ಈ ಇಬ್ರು ಡಿಸೈಡ್ ಮಾಡಬೇಕಾಗಿರುತ್ತೆ, ಶೋಭಾ ಮತ್ತೆ ರಜತ್ ಅವರು. ಅಲ್ಲಿ ತುಂಬಾ ಶೋಭಾ ಅವರು ಸಿಕ್ಕಾಪಟ್ಟೆ ಮೆಚೂರ್ಡ್ ಆಗಿ ಡಿಸಿಷನ್ ತಗೊಂಡ್ರು ಅಂತ ಅನ್ನಿಸ್ತು. ಯಾಕಪ್ಪ ಅಂದ್ರೆ ಯಾರು ಅಡುಗೆ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕಾದ್ರೆ ಶೋಭಾ ಮತ್ತೆ ರಜತ್ ಅವರು ಡಿಸ್ಕಸ್ ಮಾಡಬೇಕಾದ್ರೆ ರಜತ್ ಅಂತಾರೆ ಕುಕಿಂಗ್ ಬರೋರ್ಗೆ ಮಾಡ್ಲಾ, ಇಲ್ಲಾಂದ್ರೆ ಕುಕಿಂಗ್ ಬರ್ದೇ ಇರೋರ್ಗೆ ಆ ಅಡುಗೆ ಮಾಡೋಕ್ಕೆ ಬಿಡ್ಲಾ ಅಂತ ಕೇಳಿದಾಗ ಶೋಭಾ ಶೆಟ್ಟಿ ಅವರು ತುಂಬ ಮೆಚ್ಯೂರ್ ಆಗಿ ಡಿಸಿಷನ್ ತಗೊಂಡ್ರು ಅಂತ ಅನ್ನಿಸ್ತು. ಯಾಕಂದರೆ ಇದು ಬೇಸಿಕ್ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು, ಅಡುಗೆ ಮಾಡೋರ್ಗೇನೆ ಕೊಡೋಣ, ಯಾಕಂದರೆ ಲಿಮಿಟೆಡ್ ಆಗಿರುತ್ತೆ ಪೋರ್ಷನ್ ರೇಷನ್ನು. ಅಲ್ಲಿ ಯಾರಾದ್ರೂ ಇಷ್ಟ ಆಗಲಿಲ್ಲ ಅಂದರೆ, ತಿಂದಂಗಿರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ವೇಸ್ಟ್ ಆಗಿಬಿಡುತ್ತೆ. ಆ ಥರ ವೇಸ್ಟ್ ಮಾಡೋದು ಬೇಡ, ಬರೋರಿಗೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಸುರೇಶ್ ಅಣ್ಣ ಮತ್ತು ನಮ್ಮ ಇವರಿಗೆ ಮಂಜಣ್ಣ ಅವರಿಗೆ ಕೊಡ್ತಾರೆ. ಎಗ್ ಫ್ರೈಡ್ ರೈಸು ಸಮ್ ವೆಜ್ ಕರಿ ಏನೋ ಮಾಡೋಕ್ಕೆ ಹೇಳ್ತಾರೆ. ಅಲ್ಲಿಗೆ ಅವ್ರು ಏನು ಒಪಿನಿಯನ್ ಕೊಟ್ಟಿರುತ್ತೋ, ಅವ್ರಿಗೆ ಏನು ಜವಾಬ್ದಾರಿ ಕೊಟ್ಟಿರುತ್ತೋ ಅದೆಲ್ಲ ಆಲ್ಮೋಸ್ಟ್ ಕ್ಲೀನಾಗೆ ನಿಭಾಯಿಸಿದ್ರು ಅಂತ ನನಗನ್ಸುತ್ತು. ಮಧ್ಯದಲ್ಲಿ ನಮ್ಮ ರಚತ್ ಅವರು ಮೈಕ್ನ ಹಾಕ್ಕೊಳ್ಳೋದು ಮರ್ತೋಗ್ತಾರೆ. ಅದರಿಂದ ಬಿಗ್ ಬಾಸ್ ಅವ್ರಿಗೆ ಬಸ್ಕಿ ಹೊಡೆಯ ಕೂಡ ನಮ್ಮ ಭವ್ಯಗೌಡ ಅವ್ರಿಗೆ ಹೇಳ್ತಾರೆ. ತುಂಬ ಕ್ಯೂಟಾಗಿ ಇದೇ ರೂಲು ಅಂತ ನಂಬಿಸಿ ಅವ್ರ ಹತ್ರ 10 ಬಸ್ಕಿ ತೆಗಿಸ್ತಾರೆ ಭವ್ಯಗೌಡ ಅವರು. ತುಂಬ ಚೆನ್ನಾಗಿ ಅನ್ನಿಸ್ತು ಅದು. ಅದಾದ ತಕ್ಷಣ ನಮ್ಮ ಭವ್ಯಗೌಡ ಅವರು ಕಾಫಿ ಏನೋ ಇರುತ್ತೆ ಬಿಸಿ ಮಾಡ್ಕೋಬೇಕು ಅಂತ ಅಡುಗೆ ಮನೆಗೆ ಹೋಗಿರ್ತಾರೆ. ಅದನ್ನು ಶೋಭಾ ಮತ್ತು ರಜತ್ ಹತ್ರ ಪರ್ಮಿಷನ್ ತೊಗೊಂಡೇ ಹೋಗಿರ್ತಾರೆ ಆ್ಯಕ್ಚುಲಿ. ಅದನ್ನು ಗೌತಮಿ ಅವರು ಕೇಳ್ತಾರೆ, ಈ ಥರ ನೀವೆಲ್ಲ ಬರಬಾರ್ದು, ಅವ್ರ ಪರ್ಮಿಷನ್ ತೊಗೋಬೇಕು ಅಂತ ಅಂದಾಗ ಅಲ್ಲಿ ಭವ್ಯಗೌಡವ್ರು ಹೇಳ್ತಾರೆ, ತಗೊಂಡು ಬಂದೆ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ನಮ್ಮ ಗೌತಮಿಯವರು 2-3 ಸಲ ಅದನ್ನೇ ಕೇಳ್ತಾರೆ ಆ್ಯಕ್ಚುಲಿ, ತೊಗೊಂಡು ಬರಬೇಕು ಹಂಗೆಲ್ಲ ಬರಂಗಿಲ್ಲ ಅಂತ ಅಂದರೆ, ನಾನು ತೊಗೊಂಡು ಬಂದಿದ್ದೀನಿ ಅಂತ 2-3 ಸಲ ಹೇಳ್ತಾರೆ. ನಾವು ಇದನ್ನು ಭವ್ಯಗೆ ಸಪೋರ್ಟ್ ಮಾಡಿದ್ದೀನಿ ಅಂತ ಸ್ವಲ್ಪ ಜನಕ್ಕೆ ಅನ್ನಿಸ್ಬೋದು, ಬಟ್ ನೀವು ಸರಿಯಾಗಿ ತೆಗೆದು ನೋಡಿದ್ರೆ ರೂಲ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಅದನ್ನು ಕನ್ಫರ್ಮ್ ಮಾಡ್ಕೊಂಡೆ ಅಲ್ಲಿ ಹೋಗ್ತಾರೆ. ಅದು ಭವ್ಯಗೌಡ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರುತ್ತೆ. ಸೊ ಕೇಳ್ಕೊಂಡು ಹೋಗಿ ಒಂದು 3-4 ಸಲ ಸ್ಟ್ರೆಸ್ ಮಾಡಿ ಹೇಳ್ತಾರೆ ಅದನ್ನ, ತಗೊಂಡೋದ್ರ ಅಂತ, ತಗೊಂಡ್ರೆ ಪರ್ಮಿಷನ್ ಅಂತ. ಅಲ್ಲಿ ಭವ್ಯಗೌಡ ಅವರು ಹೌದು ನಾನು ತೊಗೊಂಡು ಬಂದಿದ್ದೀನಿ, ಇನ್ನೇನು ಎಲ್ಲರಿಗೂ ಕೇಳ್ಸಂಗೆ ತಗೊಬರ್ಬೇಕಾಗಿತ್ತು, ಎಲ್ಲರಿಗೂ ಕೇಳ್ಸೋಂಗೆ ಅವ್ರಿಗೆ ಪರ್ಮಿಷನ್ ಕೇಳಬೇಕಾಗಿತ್ತ ಅಂತ ಕೂಡ ಭವ್ಯಗೌಡ ಅವರು ಸ್ವಲ್ಪ ಜೋರಾಗೆ ಮಾತಾಡ್ತಾರೆ. ಅದಕ್ಕೆ ನಮ್ಮ ಗೌತಮಿ ಅವ್ರು ಇದ್ಬಿಟ್ಟು ಸಾರಿ ಕೆಮ್ಮಾಗ್ಬಿಟ್ಟಿದೆ,
ಗೌತಮ್ ಇರಿದ್ಬಿಟ್ಟು ಈ ಕ್ಯಾಪ್ಟನ್‌ಗೆ ಒಂದು ಕೇಳೋದಕ್ಕೆ ಉತ್ತರ ಕೊಡೋಕ್ಕೂ ಬರಲ್ಲ. ಒಂದು 5% ಪೇಶನ್ಸ್ ಇಲ್ಲ. ಅದು ಹೆಂಗ್ ಕ್ಯಾಪ್ಟನ್ ಆದ್ರೋ ಗೊತ್ತಿಲ್ಲ, ಹೆಂಗೋ ಆಗೋಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, ಅವ್ರು ಕ್ಯಾಪ್ಟನ್ ಆಗಿರೋದು ಗೌತಮಿ ಅವ್ರಿಗೆ ಇಷ್ಟ ಇಲ್ಲ ಅಂತ ಎದ್ದು ಕಾಣಿಸ್ತಾ ಇದೆ. ಅದೇ ಇದಕ್ಕೆ ನಮ್ಮ ಭವ್ಯ ಗೌಡ ಅವರು ಕೂಡ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಬಿಗ್ ಬಾಸ್ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಫಸ್ಟು ಶೋಭಾ ಅವರ ಎಂಟ್ರಿ, ನೆಕ್ಸ್ಟ್ ಇವಾಗ ನಾಮಿನೇಷನ್ ನಡೀತಾ ಇದೆ. ಅದಾದ್ಮೇಲೆ ಲಾಸ್ಟ್ ಶೋಭಾ ಮತ್ತೆ ರಜತ್ ಅವ್ರದ್ದೇ ಇರುತ್ತೆ. ಯಾರರ್ಹರು ಅಂತ ಪ್ರೋಮೋದಲ್ಲಿ ನೋಡಿರ್ತೀರ. ಇನ್ನು ಎಲ್ಲಿ ಗುರು ಟಾಸ್ಕ್ ಕೊಡ್ತಾರೆ, ಇನ್ನು ಎಲ್ಲಿ ಗುರು ಭವ್ಯ ಗೌಡ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ, ಅವ್ರು ಎಲ್ಲಿ ಕಾಣಿಸ್ಕೋತಾರೆ ಗುರು ಈ ವಾರ ಅಂತ ಅನ್ನಿಸ್ತು. ಮೋಸ್ಟ್ಲಿ ರಾಂಗ್ ವಾರದಲ್ಲಿ ಕ್ಯಾಪ್ಟನ್ಸಿ ತಗೋಬಿಟ್ರಾ ಭವ್ಯ ಗೌಡ ಅವರು ಅಂತ ಅನ್ನಿಸ್ತು. ಮತ್ತೆ ಅಲ್ಲಿ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅಲ್ಲ ಭವ್ಯ ಗೌಡ ಇವ್ ಮಂಜಣ್ಣನ್ಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಅವ್ರು ಯಾಕೆ ಹೇಳಲ್ಲ, ಡೈರೆಕ್ಟ್ ಆಗಿ ಗೌತಮಿ ಹತ್ರ ಹೇಳಿಸ್ತಾರೆ. ಮತ್ತೆ ಗೌತಮಿ ಅವರು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಓವರ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಹೋಗಿ ತ್ರಿವಿಕ್ರಮ್ ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಾರೆ, ಶಿಶಿರ್ ಅವ್ರ ಹತ್ರ ಅವರೆಲ್ಲಾರ. ಅದು ನಿಜಾನೇ, ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಆಟಿಟ್ಯೂಡ್ ಇದೆ ಗೌತಮಿ ಅವರಿಗೆ. ನೆನ್ನೆ ಶೋಭಾ ಅವ್ರು ತೆಂಗಿನಕಾಯಿ ಹೊಡಿಬೇಕಾದ್ರೇನೆ ಗೊತ್ತಾಗುತ್ತೆ. ಯಪ್ಪ 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 ಏನ್ ಗುರು, ಇರಿಟೇಟ್ ಆಗುತ್ತೆ ಗುರು ನಂಗೆ ನಿಜವಾಗ್ಲೂ ಗೌತಮಿ ಎಕ್ಸ್ಪ್ರೆಷನ್ ನೋಡೋಕೆ. ಅದೊಂಥರ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಸುತ್ತೆ ನನಗೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ನಮ್ಮ ಶೋಭಾ ಶೆಟ್ಟಿ ಮತ್ತೆ ನಮ್ಮ ರಜತ್ ಅವ್ರಿಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಚಿಕ್ಕ ಟಾಸ್ಕು, ತೆಂಗಿನಕಾಯಿ ಹೊಡೆದ್ಬಿಟ್ಟು ಅವ್ರಿಗೆ ಯಾರು ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತಾರೆ, ಆ ಕ್ವಶನ್ಸ್ಗೆ ಯಾರು ಆನ್ಸರ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಸೂಕ್ತ ಕಾರಣಗಳ ಮೂಲಕ ತೆಂಗಿನಕಾಯಿ ಹೊಡೆದ್ಬಿಟ್ಟು ಹೇಳ್ಬೇಕಾಗುತ್ತೆ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಸ್ನೇಹದಿಂದ ಇರಲು ಯಾರನ್ನು ಬಯಸುತ್ತೀರಾ, ಯಾರ ಜೊತೆ ಸ್ನೇಹದಿಂದ ಇರಕ್ಕೆ ಬಯಸುತ್ತೀರಾ ಅಂತ ಕೇಳಿದಾಗ ನಮ್ಮ ಇವ್ರು ಬಂದ್ಬಿಟ್ಟು ಮಂಜಣ್ಣ ಅಂತ ಹೇಳ್ತಾರೆ, ರಜತ್ ಅವರು. ಮಂಜಣ್ಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡೋದು ರೀಸನ್ ಏನು ಅಂದ್ರೆ, ನಿಮ್ಮ ಹತ್ರ ನಿಮ್ಗೆ ತುಂಬಾನೇ ಸಖತ್ತಾಗಿ ಗೇಮ್ ಆಡ್ತಾ ಇದ್ದೀರಾ, ಬಟ್ ನಿಮ್ಗೆ ಯಾರು ಸಾಥ್ ಕೊಟ್ಟಿಲ್ಲ, ಬಟ್ ಆ ಸಾಥ್ನ ನಾನು ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇಬ್ರು ಸೇರಿ ಆಡೋಣ, ತುಂಬಾ ಚೆನ್ನಾಗಿ ಆಡೋಣ, ನಾನು ನಿಮ್ಮ ಜೊತೆ ಸ್ನೇಹಜೀವಿಯಾಗಿ ಇರಕ್ಕೆ ಇಷ್ಟಪಡ್ತೀನಿ ಅಂತ ಅಂದಿದ್ದಾರೆ. ನೋಡ್ಬೇಕು ಗೌತಮಿ ಮತ್ತೆ ಮಂಜಣ್ಣನ ಮಧ್ಯೆ ಈ ರಜತ್ ಅವರು ಹೋಗಕ್ಕೆ ಸಾಧ್ಯ ಆಗುತ್ತಾ, ಆಡಕ್ಕೆ ಸಾಧ್ಯ ಆಗುತ್ತಾ ಅಂತ. ಮಂಜಣ್ಣವ್ರು ಎಲ್ಲಿ ಊಟದ ಉಪ್ಪಿನಕಾಯಿ ತರ ಬಳಸ್ಕೊಂಡು ರಜತ್ ಅವ್ರನ್ನ ಬಿಸಾಕ್ಲಿಲ್ಲ ಅಂದ್ರೆ ಸಾಕು, ಅಷ್ಟು ಕಿಲಾಡಿ ಇದ್ದಾರೆ ಮಂಜಣ್ಣ ಅವರು. ಮತ್ತೆ ನಮ್ಮ ಶೋಭಾ ಅವ್ರು ಇದ್ಬಿಟ್ಟು ಧರ್ಮ ಅವ್ರು ಹೇಳ್ತಾರೆ, ನೀವು ತುಂಬಾ ಇಂಪ್ರೆಸಿವ್ ಆಗಿದ್ದೀರಾ. ಯಾಕಂದ್ರೆ ನಾನು ಲಗೇಜ್ನ ತಗೊಂಡು ಕಷ್ಟಪಟ್ಟು ತಗೊಂಡ್ ಬರ್ತಿರ್ಬೇಕಾದ್ರೆ ನಾನು ಕೇಳಲಿಲ್ಲ ಅಂದ್ರೂ ಕೂಡ ನೀವೇ ಇನಿಷಿಯೇಟಿವ್ ತೋರಿಸಿ ತಗೊಂಡ್ ಬಂದು ಇಟ್ರಿ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರು. ಅದು ತುಂಬಾ ನೈಸ್ ಅಂತ ಅನ್ನಿಸ್ತು. ತುಂಬಾ ಅಬ್ಸರ್ವ್ ಮಾಡ್ತಾರೆ ಶೋಭಾ ಶೆಟ್ಟಿ ಅಂತ ನನಗೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಅನ್ನಿಸ್ತು. ಅದಾದ್ಮೇಲೆ ನೇರವಾಗಿ ಯಾರಿಗೆ ಟಕ್ಕರ್ ಕೊಡಲು ಬಯಸುತ್ತೀರಾ ಅಂತ ಕೇಳಿದಾಗ ನಮ್ಮ ರಜತ್ ಅವ್ರು ಬಂದ್ಬಿಟ್ಟು ತ್ರಿವಿಕ್ರಮ್ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಶೋಭಾ ಶೆಟ್ಟಿ ಅವ್ರು ಬಂದ್ಬಿಟ್ಟು ಮಂಜನ ಅಂತ ಹೇಳ್ತಾರೆ. ಅದಕ್ಕೆ ರೀಸನ್ ಕೊಟ್ಬಿಟ್ಟು ಮಂಜಣ್ಣಗೆ ಶೋಭಾ ಶೆಟ್ಟಿ ಹೇಳೋದು ತುಂಬಾ ಆಕ್ಟಿವ್ ಆಗಿದ್ದೀರಾ ಅಂತ, ಮತ್ತೆ ನೇರವಾಗಿ ಟಕ್ಕರ್ ಕೊಡ್ತೀರಾ ಅಂತ ಅಂದ್ರೆ ಮೈಂಡ್ ಗೇಮು ಕೂಡ ಆಡ್ತೀರಾ, ಫಿಸಿಕಲ್ ಗೇಮ್ ಕೂಡ ಆಡ್ತೀರಾ, ನಿಮ್ಮ ಗೇಮ್ ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ನಿಮ್ಗೆ ಟಕ್ಕರ್ ಕೊಡಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರಜತ್ ಅವರು ತ್ರಿವಿಕ್ರಮ್ಗೆ ರೀಸನ್ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಮುಖವಾಡ ಕಳಚಿ ಬಯಲಿಗೆ ಅಂದ್ರೆ ಯಾರು ಮುಖವಾಡ ಕಳಚಲು ಬಯಸುತ್ತೀರಾ ಅಂತ ಕೇಳಿದಾಗ ನಮ್ಮ ಇವ್ರು ಬಂದ್ಬಿಟ್ಟು ಆ ರಜತ್ ಅವ್ರು ಬಂದ್ಬಿಟ್ಟು ಚೈತ್ರ ಕುಂದಾಪುರ ಅವರ ಹೆಸರನ್ನ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ನಾಮಿನೇಷನ್ ಅಲ್ಲಿ ಶಿಶಿರ್ ಅವರು ನಾಮಿನೇಟ್ ಆಗಿರ್ತಾರೆ. ಆತರ ನಾಮಿನೇಟ್ ಆಗಿ ಮತ್ತೆ ಬೇರೆಯವ್ರಿಗೆ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ಬೋದು ಅಂತ ಬಂದಾಗ ತ್ರಿವಿಕ್ರಮ್ ಹೆಸರು ಹೇಳ್ತಾರೆ. ತುಂಬಾ ಮೋಸ ಮಾಡ್ತಾರೆ ಅವರಿಗೆ. ಸೊ ಅವ್ರ ಮುಖ ಕಳಚಿಡಲು ನಾನು ಇಷ್ಟಪಡ್ತೀನಿ ಅಂತ ನಮ್ಮ ರಜತ್ ಅವ್ರು ಹೇಳ್ತಾರೆ. ಮತ್ತೆ ನಮ್ಮ ಇವ್ರು ಬಂದ್ಬಿಟ್ಟು ಗೌತಮಿ ಅವ್ರ ಹೆಸರು ಹೇಳ್ತಾರೆ. ಸಿಕ್ಕಾಪಟ್ಟೆ ಎಲ್ಲಾ ಎಪಿಸೋಡ್ನು ಕ್ಲೀನ್ ಆಗಿ ನೋಡಿ ಅನಲೈಸ್ ಮಾಡ್ಕೊಂಡು ಶೋಭಾ ಶೆಟ್ಟಿ ಅವರು ಮನೆ ಒಳಗಡೆ ಹೋಗಿದ್ದಾರೆ ಅನ್ನೋದಕ್ಕೆ ಇದೊಂದೇ ಎಕ್ಸಾಂಪಲ್ ಸಾಕು. ಆಕ್ಚುಲಿ ಗೌತಮಿ ಅವರಿಗೆ ಹೇಳ್ಬಿಟ್ಟು ನಿಮ್ಮ ಮುಖವಾಡ ಕಳಚಿ ಹಾಕ್ತೀನಿ ಅಂತ ಹೇಳ್ತಾರೆ. ಹಾಗೆ ಅಂತ ಅವ್ರ ಮುಖ ಕಳಚಲು ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ತೆಂಗಿನಕಾಯಿ ಹೊಡಿಬೇಕಾದ್ರೆ ತೆಂಗಿನಕಾಯಿ ಹೊಡಿಯಲ್ಲ ಆಕ್ಚುಲಿ. ಆಗ ಗೌತಮಿ ಅವರು ಒಂದು ಡ್ರಾಮಾ ಮಾಡ್ತಾರೆ ಅಂದ್ರೆ, ಅಮ್ಮ ತಾಯಿ ಅಂತ ನಗೋದೇನು ಸರ್ಕಾಸ್ಟಿಕ್ ಆಗಿ, ಅಲ್ಲಿ ಮುಖವಾಡ ಇಲ್ಲ ಕಳ್ಚಕ್ಕೆ ಅಂತ ಇದ್ ಮಾಡೋದೇನು, ಸಾರಿ ಅಂತ ಸರ್ಕಾಸಿಮ್ ಆಗಿ ನಗೋದೇನು, ಅವ್ರಿಗೆ ಸಾರಿ ಕೇಳೋದೇನು, ಅಬ್ಬಬ್ಬ ಹೈ ಡ್ರಾಮಾ ಕ್ವೀನ್ ಗೌತಮಿ ಅಂತ ಅನ್ನಿಸ್ತು ನನಗೆ. ಸಿಕ್ಕಾಪಟ್ಟೆ ಏನ್ ಗುರು ಹಿಂಗಿದ್ದಾರೆ ಅಂತ ಅನ್ನಿಸ್ತು. ಗೌತಮಿ ಅಷ್ಟೇ ಅಲ್ಲ, ತ್ರಿವಿಕ್ರಮ್ ಕೂಡ ಅಷ್ಟೇನೆ ಒಂದ್ ಸ್ವಲ್ಪ ಒಂದ್ ಲೆವೆಲ್ಗೆ ತೋರಿಸಿದ್ರು. ಬಟ್ ಅವ್ರು ಹೆಂಗಂದ್ರೆ ಅವ್ರು ಬುಡಕ್ ಬಂದಾಗ ಒಂದು ನಾರ್ಮಲ್ ಎಕ್ಸ್ಪ್ರೆಷನ್, ಅವ್ರು ಅಗ್ರಿ ಮಾಡ್ತಾ ಇಲ್ಲ ಅನ್ನೋ ತರ ಇತ್ತು ತ್ರಿವಿಕ್ರಮ್ದು. ಬಟ್ ಮಂಜಣ್ಣದು ಮತ್ತೆ ಗೌತಮಿದ್ ಮಾತ್ರ ಎಕ್ಸ್ಟ್ರೀಮ್, ಎಸ್ಪೆಷಲಿ ಗೌತಮಿದಂತೂ ಎಕ್ಸ್ಟ್ರೀಮ್ ಅಂತ ಅನ್ನಿಸ್ತು ನೆನ್ನೆ ನನಗೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಹೌದಪ್ಪ, ಅಂತರ ಯಾರ ಜೊತೆ ಕಾಯುತ್ತೀರಿ ಅಂತ ಹೇಳಿದಾಗ ನಮ್ಮ ರಜತ್ ಅವ್ರು ಬಂದ್ಬಿಟ್ಟು ಚೈತ್ರ ಅವ್ರ ಹೆಸರು ತಗೊಳ್ತಾರೆ. ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ. ನನಗೆ ಈ ತರ ಮಾತಾಡೋ ವ್ಯಕ್ತಿಗಳ ಜೊತೆ ಜಾಸ್ತಿ ಫ್ರೆಂಡ್ಶಿಪ್ ಆಗ್ಲಿ ಏನು ಕಂಟಿನ್ಯೂ ಮಾಡಕ್ಕೆ ಇಷ್ಟ ಆಗಲ್ಲ. ಯಾಕಂದ್ರೆ ನಾನೇನಾದ್ರೂ ಯಾರ ಜೊತೆ ಆದ್ರೂ ಶೇರ್ ಮಾಡಿದ್ರೆ ಅದನ್ನ ಸೀಕ್ರೆಟ್ ಆಗಿ ಇಟ್ಕೋತೀನಿ, ಬೇರೆಯವರು ಹಂಗೆ ಸೀಕ್ರೆಟ್ ಆಗಿ ಇಟ್ಕೋಬೇಕು ಅಂತ ನಾನು ಅನ್ಸ್ಕೊಂತೀನಿ. ಅದನ್ನ ಯಾರಾದ್ರೂ ಶೇರ್ ಮಾಡಿದ್ರೆ ನಾನು ಬೇರೆ ತರನೇ ರಿಯಾಕ್ಟ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಚೈತ್ರ ಅವರಿಂದ ದೂರ ಇರಕ್ಕೆ ಇಷ್ಟಪಡ್ತೀನಿ ಅಂತಾರೆ. ಮತ್ತೆ ನಮ್ಮ ಶೋಭಾ ಶೆಟ್ಟಿ, ಗುರು ಏನ್ ಮಾತಾಡ್ತಾರೆ
ಮಾಡಿದ್ರೆ ಅಂದರೆ ನನಗೆ ಶೋಭಾ ಶೆಟ್ಟಿ ನಿಜವಾಗ್ಲೂ ಇಂಪ್ರೆಸ್ ಮಾಡಿಬಿಟ್ರು ನೆನ್ನೆ ಅಂತ ಹೇಳ್ಬೋದು. ಮಂಜಣ್ಣನ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಫ್ರೆಂಡ್‌ಶಿಪ್‌ಗೆ ಟ್ರಸ್ಟ್ ವರ್ತಿ ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಹೌದು ಗುರು, ಮೋಕ್ಷಿನ ಫ್ರೆಂಡ್‌ಶಿಪ್ ಮಾಡ್ಕೊಂಡ್ರು. ಮೋಕ್ಷಿನ ಊಟದ ಉಪ್ಪಿನಕಾಯಿ ಥರ ಬಳಸ್ಕೊಂಡ್ರು. ಅದಾದ್ಮೇಲೆ ತ್ರಿವಿಕ್ರಮ್ ಜೊತೆ ಇದ್ರು. ತ್ರಿವಿಕ್ರಮು ಭವ್ಯಗೆ ಇವಾಗ ಹೆಂಗೆಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ನಾವೆಲ್ಲ ನೋಡಿದೀವಿ. ಸ್ಟಾರ್ಟಿಂಗೇ ಭವ್ಯ ಮಂಜಣ್ಣ ಅಂತ ಕರೆದು ಮಂಜಣ್ಣನ ಜೊತೆನೆ ನಮ್ಮ ಭವ್ಯ ಅವರು ಚೆನ್ನಾಗಿದ್ದಿದ್ದು. ಅದಕ್ಕೂ ಕೂಡ ಇವಾಗ ಹೆಂಗಾಗಿದೆ ಅಂತ ಗೊತ್ತು. ಇವಾಗ ಗೌತಮಿ ಬಿಟ್ರೆ ಅವ್ರಿಗೆ ವಿಧಿ ಇಲ್ಲ ಅಂದ್ಬಿಟ್ಟು ಗೌತಮಿ ಹಿಂದೆ ತಿರುಗಾಡ್ತಾ ಇದ್ದಾರೆ. ನಿಜವಾಗ್ಲೂ ಇರೋ ಫ್ರೆಂಡ್‌ಶಿಪ್‌ಗೆ ಟ್ರಸ್ಟ್ ವರ್ತಿ ಇಲ್ಲ ಅಂತಾನೆ ನನಗೆ ಅನ್ಸೋದು. ಅದನ್ನ ತುಂಬಾ ಚೆನ್ನಾಗಿ ಎಕ್ಸ್‌ಪ್ಲೇನ್ ಮಾಡಿದ್ರು ನಮ್ಮ ಶೋಭಾ ಅವರು ಅಂತ ಕೂಡ ನನಗೆ ಅನ್ನಿಸ್ತು. ಅದಕ್ಕೆ ಮಂಜಣ್ಣ ಟ್ರಿಗರ್ ಆದ್ರು. ಆ ತೆಂಗಿನಕಾಯಿ ಕೂಡ ಆಕ್ಚುಲಿ ಒಡೆಯಲ್ಲ. ನೋಡು ಈ ಹೊಡಿತಾ ಇಲ್ಲ, ಅಲ್ಲಿದ್ರೆ ತಾನೇ ಹೊಡಿಯಕ್ಕೆ, ಫ್ರೆಂಡ್‌ಶಿಪ್ ನಮ್ದು ಜೆನ್ಯೂನು ಮಚ್ಚಾ ಅಂತ ಅಂದ್ಬಿಟ್ಟು ಗೌತಮಿ ಅವರಿಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಹೈ ಡ್ರಾಮಾ ಕಿಂಗ್ ಅಂಡ್ ಡ್ರಾಮಾ ಕ್ವೀನ್ ಸೂಪರ್ ಜೋಡಿ ಅಂತ ಅನ್ನಿಸ್ತು ನನಗೆ. ಅದಾದ್ಮೇಲೆ ಯಾರ ಸ್ನೇಹವನ್ನ ಹೊಡೆಯಲು ಇಷ್ಟಪಡುತ್ತೀರಾ ಅಂತ ಕೇಳಿದಾಗ ನಮ್ಮ ರಜತ್ ಅವ್ರು ಇದ್ಬಿಟ್ಟು ಭವ್ಯ ಮತ್ತೆ ತ್ರಿವಿಕ್ರಮ್‌ದು. ಯಾಕಂದ್ರೆ ಭವ್ಯ ಕೂಡ ನನಗೆ ಆಚೆಗಡೆ ಅಷ್ಟೇ ಗುಡ್ ಫ್ರೆಂಡು. ಅವಳ ಜೊತೆ ನಾನು ಫ್ರೆಂಡ್‌ಶಿಪ್ ಮಾಡಬೇಕು, ಅವಳ ಜೊತೆ ನಾನು ಇನ್ನೂ ಚೆನ್ನಾಗಿರ್ಬೇಕು ಅಂತ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ಅವ್ರ ಫ್ರೆಂಡ್‌ಶಿಪ್‌ನ ಹೊಡಿಯಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ತುಂಬಾ ಕ್ಯೂಟ್ ಅಂಡ್ ವೆರಿ ಜೆನ್ಯೂನ್ ಅಂತ ಅನ್ನಿಸ್ತು ಅಲ್ಲಿ ನನಗೆ ರಜತ್ ಅವರು ಕೊಟ್ಟಿದ್ದ ಆನ್ಸರು. ಮತ್ತೆ ಶೋಭಾ ಶೆಟ್ಟಿ ಬಂದ್ಬಿಟ್ಟು ಇನ್ನೂ ಕಿರ್ರಾಕ್ ಆನ್ಸರು ಇದು. ಅಂತಿಂತ ಆನ್ಸರ್ ಅಲ್ಲ, ಇದು ನೆಕ್ಸ್ಟ್ ಲೆವೆಲ್ ಆನ್ಸರು. ಇಲ್ಲಿ ಜೆನ್ಯೂನ್ ಫ್ರೆಂಡ್‌ಶಿಪ್ಪೇ ಇಲ್ಲ ಬಿಗ್ ಬಾಸ್. ಒಬ್ಬೊಬ್ರು ಒಂದ್ಸಲ ಫ್ರೆಂಡ್‌ಶಿಪ್ ಅಂತಾರೆ, ಅದಾದ್ಮೇಲೆ ಅವ್ರ ಮಧ್ಯೆ ಅವರೇ ಜಗಳ ಆಡ್ಕೋತಾರೆ, ಕಿತ್ತಾಡ್ತಾರೆ. ಇಲ್ಲಿ ನನಗಂತೂ ಜೆನ್ಯೂನ್ ಫ್ರೆಂಡ್‌ಶಿಪ್ ಯಾರ್ದು ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ನಾನು ಹೊಡೆಯಲ್ಲ ಅಂದ್ರೆ ಅಲ್ಲಿ ತ್ರಿವಿಕ್ರಮ್ ಅವರೆಲ್ಲ ಇದ್ಬಿಟ್ಟು ಮಂಜಣ್ಣ ಅವರೆಲ್ಲ ಇದ್ಬಿಟ್ಟು ನಾನು ಎಪಿಸೋಡ್ ನೋಡ್ಕೊಂಡೇ ಬಂದಿಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಂತಾರೆ. ಗುರು, ಇಲ್ಲಿ ಗೇಮ್ ಅನಲೈಸ್ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ ಓಲ್ಡ್ ಕಾಂಟೆಸ್ಟೆಂಟ್‌ಗೆ. ಹಿಂಗೆ ಬಿಟ್ಬಿಟ್ರೆ ಶೋಭಾ ಶೆಟ್ಟಿ ಕಪ್ಪೆತ್ಕೊಂಡು ಹೋಗೋದಂತೂ ಗ್ಯಾರಂಟಿ ಅನ್ನಿಸ್ತಾ ಇದೆ ನನಗೆ. ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರು ಅಂತ ಅನ್ನಿಸ್ತು. ಯಾರ ಆಟದ ತಂತ್ರವನ್ನು ಮುರಿಯಲು ಇಷ್ಟಪಡುತ್ತೀರಾ ಅಂತ ಕೇಳಿದಾಗ ನಮ್ಮ ತ್ರಿವಿಕ್ರಮ್ ಅವರ ಆಟನ ಮುರಿಯಲು ಇಷ್ಟಪಡ್ತೀನಿ ಅಂತ ರಜತ್ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಶೋಭಾ ಅವರು ಕೂಡ ಅವ್ರನ್ನೇ ಹೇಳ್ತಾರೆ. ಯಾಕಂದ್ರೆ ಅವರು ಫಿಸಿಕಲಿ ಕೂಡ ತುಂಬಾ ಫಿಟ್ ಆಗಿದ್ದಾರೆ, ಮೆಂಟಲಿ ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ರಜತ್ ಹೇಳಿದ್ರೆ, ಫಿಸಿಕಲ್ ಗೇಮ್ ಆಡೋದು ತುಂಬಾ ಈಸಿ, ಬಟ್ ಮೆಂಟಲಿ ಒಂದು ಸ್ಮಾರ್ಟ್ ಗೇಮ್ ಆಡೋದು ತುಂಬಾ ಇಂಪಾರ್ಟೆಂಟು. ತ್ರಿವಿಕ್ರಮ್ ಅವರು ಅದನ್ನ ಆಡ್ತಾ ಇದ್ದಾರೆ. ಸೊ ಅವ್ರ ದಾರಿನ ತಪ್ಸಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಅಂದ್ಬಿಟ್ಟು ಶೋಭಾ ಅವ್ರ ಹೆಸರನ್ನ ತಗೊಳ್ತಾರೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ತ್ರಿವಿಕ್ರಮ್‌ಗೆ ಅವರೆಲ್ಲ ಸೇರಿ ಬೂಸ್ಟ್ ಕೊಡ್ತಿದಾರಾ, ನಾನೇ ಟಫು, ನಾನೇ ವಿನ್ನಿಂಗ್ ಕ್ಯಾಂಡಿಡೇಟು ಅಂತ ಬರೆದು ಹೇಳ್ತಾ ಇದಾರೆ ಅಂತ ಫೀಲಿಂಗ್ ಬಂತು ನನಗೆ. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಫೇಕ್ ಆಗಿ ಆಡುತ್ತಿರುವ ಕಂಟೆಸ್ಟೆಂಟ್ ಯಾರು ಅಂದ್ರೆ ಇಬ್ರು ಸೇರ್ಬಿಟ್ಟು ಚೈತ್ರ ಅಂತಾನೆ ಕೊಡ್ತಾರೆ. ಅದಕ್ಕೆ ರೀಸನ್ ಬಂದ್ಬಿಟ್ಟು ಸೇಮ್ ಶಿಶಿರ್ ಅವರ ನಾಮಿನೇಷನ್ ಆಗಿರ್ಬೋದು, ಮತ್ತೆ ಅವ್ರು ಏನ್ ಮಾತಾಡಿದ್ರು ಕೂಡ ಅದು ಕಂಟೆಂಟ್ಗೋಸ್ಕರನೇ, ಕ್ಯಾಮ್ರಾಗೋಸ್ಕರನೇ ಅಂತಾನೆ ಕಾಣಿಸ್ತಾ ಇದೆ ಅಂತ ಎಲ್ಲ ಹೇಳ್ತಾರೆ. ಕೊನೆಗೆ ಚೈತ್ರ ಅವರಿಗೆ ಫೇಕ್ ಆಗಿ ಆಡ್ತಿರೋ ಕಂಟೆಸ್ಟೆಂಟ್ ಅಂತ ಸಿಗುತ್ತೆ. ತ್ರಿವಿಕ್ರಮ್‌ಗೆ ಕಾನ್ಫಿಡೆನ್ಸ್ ಕೊಡ್ತಾ ಅದೇ ಹೇಳಿದ್ನಲ್ಲ, ತ್ರಿವಿಕ್ರಮ್‌ಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು ಅಂತ ನನಗನ್ಸುತ್ತೆ. ಅಲ್ಲಿ ಮತ್ತೆ ನಮ್ಮ ಇದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಕನ್ವರ್ಸೇಷನ್ ನಡೆಯುತ್ತೆ. ಮೋಕ್ಷಿತಾ ಮತ್ತೆ ನಮ್ಮ ತ್ರಿವಿಕ್ರಮ್‌ಗೆ ತುಂಬಾ ಕ್ಯೂಟ್ ಅನ್ಸುತ್ತೆ. "ಏನ್ ಗುರು, ತ್ರಿವಿಕ್ರಮ್‌ಗೆ ಸಿಕ್ಕಾಪಟ್ಟೆ ಇಷ್ಟನಾ ಗುರು ಮೋಕ್ಷಿತಾ? ಯಾಕೆ ಇಷ್ಟೊಂದು ಮೋಕ್ಷಿತಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ?" ಅಂತ ನಿಜವಾಗ್ಲೂ ನನಗೆ ಕ್ವೆಶ್ಚನ್ ಮಾರ್ಕ್ ಅನ್ಸುತ್ತೆ. ಅಲ್ಲಿ ಅವ್ರ ಗೇಮ್‌ಗೋಸ್ಕರನೇ ತ್ರಿವಿಕ್ರಮ್ ಒಂದ್ಸಲ ಮೋಕ್ಷಿತಾಗೆ ಹೇಳಿರ್ತಾರೆ, "ನಾನು ನನ್ನ ಗೇಮ್‌ಗೋಸ್ಕರನೇ ಯಾವಾಗ್ಲೂ ಇಷ್ಟಪಡ್ತೀನಿ. ಬೇರೆಯವ್ರನ್ನ ಬೂಸ್ಟ್ ಮಾಡಕ್ಕಾಗ್ಲಿ, ಬೇರೆಯವ್ರಿಗೆ ಕೆಳಗಡೆ ಹಾಕಕ್ಕಾಗ್ಲಿ ನನಗ್ ಬೇಕಾಗಿಲ್ಲ" ಅಂತ ಹೇಳ್ತಾರೆ. ಇದನ್ನ ಯಾವಾಗ ಹೇಳ್ತಾರೆ ಅಂದ್ರೆ ಮೋಕ್ಷಿತ ಹತ್ರನೂ ಹೇಳ್ತಾರೆ, ನಮ್ಮ ಮಿಕ್ಕಿ ಜನ ಹತ್ರನೂ ಹೇಳ್ತಾರೆ. ಯಾಕಂದ್ರೆ ನೀವು ಎಲ್ಲರಿಗೂ ದೊಡ್ಡಣ್ಣ ಆಗ್ಬೇಕು ಅಂತ ಇಷ್ಟಪಡ್ತಿದ್ದೀರಾ ಅಂದಾಗ ಇದನ್ನೆಲ್ಲ ಹೇಳ್ತಾರೆ. ಬಟ್ ನಿಜವಾಗ್ಲೂ ಮೋಕ್ಷಿತಾಗೆ ಸಪೋರ್ಟ್ ಮಾಡಕ್ಕೆ ತ್ರಿವಿಕ್ರಮ್ ಟ್ರೈ ಮಾಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಎದ್ದು ಕಾಣಿಸ್ತಾ ಇದೆ. ನಿನ್ನೆ ಹೋಗಿ ಹೇಳ್ತಾರೆ, ಆಕ್ಚುಲಿ ನೀವು ತುಂಬಾ ಫಿಟ್ ಆಗಿದ್ದೀರಾ, ಎಮೋಷನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಆಡಿದ್ರೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾನೇ ಹೈ ಪೊಟೆನ್ಷಿಯಲ್ ಇದೆ, ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಗೇಮ್‌ಗೆ ಒಂದು ಅಡ್ವೈಸ್ ಅಂತೂ ಕೊಡ್ತಾರೆ. ಅದಾದ್ಮೇಲೆ ನಮ್ಮ ಗೌತಮಿ, ಮೋಕ್ಷಿ ಅವ್ರದೆಲ್ಲ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಚೆನ್ನಾಗಿರುತ್ತೆ ಆಟ ಅಂದ್ರೆ ತ್ರಿವಿಕ್ರಮ್ ಹೇಳ್ತಾ ಇರ್ತಾರೆ, "ಇಲ್ಲಿಂದ ಚೆನ್ನಾಗಿರುತ್ತೆ ಗುರು ಆಟ, ಇನ್ಮೇಲಿಂದ ಆಟ ಇರೋದು" ಅಂತ ತ್ರಿವಿಕ್ರಮ್ ಹೇಳ್ತಿರ್ತಾರೆ. ಗೌತಮಿ, ಮೋಕ್ಷಿತಾ ಅವರ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. "ಹೇಳಿ, ನಿಮ್ ಯಾವ ವಿಷಯಕ್ಕೆ ನಾವು ಈ ತರ ನಿಮ್ಮನ್ನ ದೂರ ಇಡ್ತಿದೀವಿ ಅನ್ನಿಸ್ತಾ ಇದೆ, ಹೇಳಿ ನಾವು ಡಿಸ್ಕಸ್ ಮಾಡೋಣ" ಅಂತ ಹೇಳ್ಬಿಟ್ಟು ನಮ್ಮ ಗೌತಮಿಯವರು ಕೂತ್ಕೊಳ್ತಾರೆ. "ಇಫ್ ದೇ ಆರ್ ನಾಟ್ ಕನ್ಸಿಡರಿಂಗ್ ಮೀ", ಆ ರೋಸ್ ವಿಷಯ ಹೇಳ್ತಾರೆ. ಆಕ್ಚುಲಿ ನಾನು ಆ ರೋಸ್ ವಿಷಯಕ್ಕೆ ನಾನು ಯಾಕೆ ನಿಮ್ಗಾದ್ರೂ ಕೊಟ್ನೋ ಅಂತ ಅನ್ನಿಸ್ತು. ಯಾಕಂದ್ರೆ ನೀವು ನನ್ನ ಹೆಸರು ತಗೊಳ್ಳಿಲ್ಲ, ಮಂಜಣ್ಣ ಕೂಡ ನನ್ನ ಹೆಸರು ತಗೊಳ್ಳಿಲ್ಲ. ಹಂಗಾದ್ರೆ ನಾನು ಯಾರಿಗೂ ರೋಡ್ಸ್ ಕೊಡ್ಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ. ಎಸ್ಪೆಷಲಿ ಮಂಜಣ್ಣ ನನಗೆ ಅಣ್ಣ ಅಂತಿದ್ದಾರೆ ಅಂತ ಒಂದು ಸ್ವಲ್ಪ ಎಮೋಷನ್ ಆಗಿ ನಾನು ಸುಮ್ಮನೆ ಟಾಲರೇಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಇಲ್ಲ ಅಂದಿದ್ರೆ ನಾನು ಮಂಜಣ್ಣ ಮೇಲೆ ತುಂಬಾ ಕೋಪ ಮಾಡ್ಕೊಳ್ತಾ ಇದ್ದೆ ಅಂತ ಅಂದ್ಬಿಟ್ಟು ಅವ್ರ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ಆ ಕಡೆ ನೋಡಿದ್ರೆ ವಿಕ್ರಮ್‌ಗೆ ಭವ್ಯ ಇದ್ದಾರೆ ಸಪೋರ್ಟ್ ಮಾಡಕ್ಕೆ,
ಐಶುಗೆ ಆ ಕಡೆ ಶಿಶಿರ್ ಅವ್ರಿದ್ದಾರೆ. ನನಗೆ ಯಾರೂ ಇಲ್ಲನೇ, ನಾನು ಒಂಟಿಯಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ನೀವಿಬ್ರು ಮಾತಾಡೋದು ನೀವು ಚೆನ್ನಾಗಿದ್ದೀರಾ, ನೀವಿಬ್ರೂ ಡಿಸ್ಕಸ್ ಮಾಡ್ತೀರಾ. ಮತ್ತೆ ನೀವು ಯಾರನ್ನಾದ್ರೂ ಒಬ್ಬರನ್ನ ಹೇಟ್ ಮಾಡಿದ್ರಿ ಅಂದರೆ ಇಬ್ಬರು ಸೇರ್ಕೊಂಡು ಅವ್ರನ್ನೇ ಹೇಟ್ ಮಾಡ್ತೀರಾ. ಒಬ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಇಬ್ಬರು ಅವ್ರನ್ನ ಇಷ್ಟಪಡಲ್ಲ. ನನಗೆ ಅದೆಲ್ಲ ಹಂಗೆ ಇಷ್ಟ ಆಗಲ್ಲ. ನೀವಿಬ್ರು ಚೆನ್ನಾಗಿರಿ ಅಂತ ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ ನನಗೆ ಮೋಕ್ಷಿತ್ ಅವರು ಅಂತ ಅನ್ನಿಸ್ತು. ನಾನು ಕೆಟ್ಟೋಳಾಗ್ತಾ ಇದ್ದೆ. ಮತ್ತು ನಾನು ಏನಾದರೂ ಮತ್ತೆ ನಮ್ಮ ಮಂಜಣ್ಣವ್ರು ಕೇಳ್ತಾರೆ, ಅಲ್ಲ ಅಲ್ಲ ಮಗ, ನೀವು ಇದೆಲ್ಲ ಡಿಸ್ಕಸ್ ಮಾಡಬೇಕು ಅಂದರೆ ಹೋಗಿ ಯಾಕೆ ಶಿಷ್ಯರ ಹತ್ರ ಡಿಸ್ಕಸ್ ಮಾಡಿದೆ, ಡೈರೆಕ್ಟಾಗಿ ಬಂದು ನಮ್ಮ ಹತ್ರನೇ ಹೇಳ್ಬೋದಾಗಿತ್ತಲ್ವಾ ಅಂತ ಕೇಳ್ತಾರೆ. ಮತ್ತು ಯಾಕೆ ದೊಡ್ಡದಾಗಿ ಮಾತಾಡ್ತಿದ್ಯಾ, ಚಿಕ್ಕದಾಗಿ ಮಾತಾಡು ಅಂತ ಕೂಡ ನಮ್ಮ ಮಂಜಾಣ ಅವರು ಸಿಕ್ಕಾಪಟ್ಟೆ ಪೂಸಿ ಹೊಡಿಯೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಮೋಕ್ಷಿತ್ ಅಲ್ಲಿ ಎಲ್ಲೂ ಬಗಲೇ ಇಲ್ಲ. ನನಗೆ ನಿಮ್ಮ ಹತ್ರ ಏನಾದರೂ ಡಿಸ್ಕಸ್ ಮಾಡಕ್ಕೆ ಬಂದ್ರಿ ಅಂದ್ಕೊಳ್ಳಿ, ಆ ಟಾಪಿಕೇ ಬಿಟ್ಬಿಟ್ಟು ಬೇರೆ ಟಾಪಿಕ್ ಎತ್ಕೊಂಡು ನಂದೇ ತಪ್ಪು ಅಂತ ಹೇಳ್ತೀರಾ. ಇಲ್ಲಾಂದರೆ ನೀವು ಆ ಟಾಪಿಕ್ನೇ ಮಾತಾಡೋಕ್ಕೆ ಹೋಗಲ್ಲ. ನಾನೇ ಸುಮ್ಮನೆ ಕೆಟ್ಟೋಳಾಗೋದು. ಸುಮ್ಮನೆ ಯಾಕೆ ಮಾತಾಡಬೇಕು, ನಾನು ಅದಕ್ಕೆ ಹೋಗ್ಬಿಟ್ಟು ಶಿಶಿರವ್ರ ಹತ್ರ ಮಾತಾಡ್ಕೊಂಡೆ. ನನಗೆ ಶೇರ್ ಮಾಡೋ ಅಂಥ ಕಂಫರ್ಟ್ ಝೋನು ಕೂಡ ಇಲ್ಲಿ ಇರಲಿಲ್ಲ. ಅದಕ್ಕೆ ನಾನು ಶೇರ್ ಮಾಡಲಿಲ್ಲ. ಶಿಶಿರವ್ರ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹೋಗಿ ನಾನು ಶೇರ್ ಮಾಡಿದೆ ಅಂತ ಅಂದ್ಬಿಟ್ಟು ಟಕ್ಕರ್ ಕೊಟ್ಕೊಂಡು ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನೆನ್ನೆ ಮೋಕ್ಷಿತ್ ಅವರು. ಈ ಮೋಕ್ಷಿತ್ ಅವರು ಸ್ವಲ್ಪ ಓಪನ್ ಅಪ್ ಆದರೆ ಚೆನ್ನಾಗಿರುತ್ತೆ. ಯಾಕಂದರೆ ಆಲ್ರೆಡಿ 50+ ಡೇಸ್ ಆಗೋಗ್ಬಿಟ್ಟಿದೆ. ಇನ್ನೊಂದು ಅರ್ಧ ಗೇಮ್ ಇದೆ ಅಷ್ಟೇ. ಅರ್ಧ ಗೇಮ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇವಾಗಲೂ ಓಪನ್ ಅಪ್ ಆಗಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅಂತ ನನಗನ್ಸುತ್ತೆ. ಆದರೆ ಟಾಪ್ 5 ಅಂತೂ ಪಕ್ಕಾ ಬರ್ತಾರೆ ಮೋಕ್ಷಿತ ಅಂತ ಕೂಡ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಅವ್ರಿಗೆ ಅಷ್ಟು ಆಚೆ ಫ್ಯಾನ್ ಫಾಲೋಯಿಂಗ್ ಇದೆ. ಬಿಗ್ ಬಾಸಲ್ಲೂ ಕೂಡ ಅಷ್ಟೇ ತುಂಬ ಕ್ಲೀನ್ ಗೇಮ್ ಆಡ್ತಾ ಇದ್ದಾರೆ. ಅದಾದಮೇಲೆ ನಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಮೋಕ್ಷಿ ಅವರು ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಧನರಾಜ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಮತ್ತು ಮಂಜಣ್ಣ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಚೈತ್ರ ಅವ್ರನ್ನ ಸೇಮ್ ಮನೆ ವಿಷಯ ಬಂದಾದ್ಮೇಲೆ ಫುಡ್ ಕಾನ್ಸಂಟ್ರೇಟ್ ಮಾಡಲಿಲ್ಲ ನೀವು, ನಿಮ್ಮ ಹೆಲ್ತ್ನ ನೀವೇ ಕೆಡಿಸ್ಕೊಂಡ್ರಿ ಅಂತ ಹೇಳ್ತಾರೆ. ಧನರಾಜ್ ಅವರಿಗೆ ನಾನು ಅವ್ರ ಬಗ್ಗೆ ಏನು ಬೇಕೋ ಅದನ್ನೆಲ್ಲ ಆರ್ಗ್ಯೂ ಮಾಡಿದೆ, ಬಟ್ ಅವ್ರ ಮೇಲೆ ಕೆಟ್ಟದಾಗಿ ಏನೂ ಮಾತಾಡಲಿಲ್ಲ. ಬಟ್ ಅವರು ನನಗೆ ಅಹಂಕಾರ ಅಂತ ಹೇಳಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ನಮ್ಮ ಮಂಜಣ್ಣನಿಗೆ ನಾಮಿನೇಟ್ ಮಾಡ್ತಾ, ಅವ್ರು ಮಾತಾಡೋ ಸ್ವಲ್ಪ ಮಾತು ನನಗೆ ತುಂಬ ಲೋ ಮಾಡುತ್ತೆ. ಅವ್ರು ಮಾತಾಡ್ತಾ ಇದ್ರೆ, ನಾನೇನೋ ಮಾತಾಡ್ತಾ ಇದ್ರೆ ಅವ್ರು ಇನ್ನೊಂದು ಮಾತಾಡ್ತಾರೆ. ಅದನ್ನು ನಾನು ಮುಂಚೆ ಹೇಳಿದ್ನಲ್ಲ ಅದನ್ನೇ ಹೇಳ್ತಾರೆ. ಆಮೇಲೆ ಅವ್ರಿಗೆ ಡಿಫೆಂಡ್ ಮಾಡ್ಕೊಳ್ಬೋದು ಅಂತ ಶೋಭಾ ಶೆಟ್ಟಿ ಅವ್ರಿಗೆ ಒಂದು ಚಾನ್ಸ್ ಕೊಡ್ತಾರೆ. ಸಿಕ್ಕಾಪಟ್ಟೆ ಅಲರ್ಟ್ ಇದ್ದಾರೆ ಶೋಭಾ ಶೆಟ್ಟಿ ಅಂತ ನನಗನ್ನಿಸ್ತು ನೆನ್ನೆ ಮಾತಾಡಬೇಕಾದ್ರೆ. ಧನರಾಜ್ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಅವರು ಮೋಕ್ಷಿತ ಅವ್ರು ಏನು ಕೊಟ್ಟರು ಅದಕ್ಕೆ ನಮ್ಮ ಧನರಾಜ್ ಅವರು ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅಲ್ಲಿ ಜೈಲಲ್ಲಿ ಅಷ್ಟೊಂದು ಸಪೋರ್ಟ್ ಮಾಡಿದ್ದ ಮೋಕ್ಷಿ ಇವಾಗ ಬಂದು ನನ್ನ ಮೇಲೆ ಅಷ್ಟು ಕಂಪ್ಲೇಂಟ್ ಮಾಡಿದ್ರೆ ನನಗೆ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಆ ಮಾತು ಬಂತು ಅಷ್ಟೇನೆ ಅಂತ ಹೇಳಿದಾಗ ಧನರಾಜ್ ಅವ್ರನ್ನ ಆ್ಯಕ್ಚುಲಿ ಇವರು ಸೇಫ್ ಮಾಡ್ತಾರೆ. ಆ್ಯಕ್ಚುಲಿ ಅಲ್ಲಿ ನಾಮಿನೇಷನಲ್ಲಿ ಧನರಾಜು, ಮಂಜಣ್ಣ ಮತ್ತು ಚೈತ್ರ ಅವರು ಇರ್ತಾರೆ. ಮಂಜಣ್ಣ ಮತ್ತು ಚೈತ್ರ ಅವರು ನಾಮಿನೇಟ್ ಆಗ್ತಾರೆ. ಮತ್ತು ಮಂಜಣ್ಣ ಅವರು ಕೂಡ ಸ್ವಲ್ಪ ಅವ್ರಿಗೆ ತಕ್ಕಷ್ಟು ಆರ್ಗ್ಯೂ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಟೀಮ್ ಡಿಸಿಷನ್ ಬಂದಾಗ ಮೋಕ್ಷಿ ಮತ್ತು ಧನರಾಜ್ ಅವ್ರು ಹೇಳ್ತಾರೆ, ಸಾರಿ, ಒಂದು ಆ ಥರ ಸಪೋರ್ಟ್ ಮಾಡಿದರು. ಮತ್ತು ಟೀಮ್ ಡಿಸಿಷನ್ ಅಂತ ಬಂದಾಗ ಅಲ್ಲಿ ಮೋಕ್ಷಿ ಡಿಸಿಷನ್ ಆಗಿತ್ತೆ ಹೊರತು ಅಲ್ಲಿ ಟೀಮ್ ಡಿಸಿಷನ್ ಯಾವಾಗಲೂ ಆಗಿರಲಿಲ್ಲ. ಅದಕ್ಕೋಸ್ಕರ ನಾನು ಆ ಥರ ಮಾತಾಡಿದೆ ಅಷ್ಟೇ ಅಂತ ನಮ್ಮ ಧನರಾಜ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರು ಎಷ್ಟು ಕಳಪೆ ಅನ್ನೋ ಜಾಗದಲ್ಲಿ ಓಕೆ. ಅಷ್ಟೇ. ಮಂಜಣ್ಣ ಅವ್ರೇನು ಅದೇ ಹೇಳ್ತಾರೆ, ಮಾತಾಡಬೇಕು ಅಂತ ಇರಲಿಲ್ಲ ಅಂದರೆ ಬಂದು ಮಾತಾಡಬಾರ್ದಾಗಿತ್ತು, ಅದು ಇದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅದಾದಮೇಲೆ ತ್ರಿವಿಕ್ರಮ್ ಚಾನ್ಸ್ ಬರುತ್ತೆ. ತ್ರಿವಿಕ್ರಮ್ ಚಾನ್ಸ್ ಬಂದಾಗ ಪಾಸಿಟಿವ್ ಅಂತಾರೆ. ಗೌತಮಿನ ಹೇಳ್ತಾರೆ ಪಾಸಿಟಿವ್ ಅಂತಾರೆ, ಬಟ್ ಶಿ ಇಸ್ ನಾಟ್ ಪಾಸಿಟಿವ್ ಅಂತ ಹೇಳ್ತಾರೆ. ತ್ರಿವಿಕ್ರಮ್ ಅವರು ಅಲ್ಲಿ ಪಾಯಿಂಟ್ನ ರೆಡಿ ಮಾಡ್ಕೊಂಡು ಬರಬೇಕಾಗಿತ್ತು ಅಂತ ಅನ್ನಿಸ್ತು. ಅಲ್ಲಿ ಗೌತಮಿಯವರು ಕ್ಲಿಯರಾಗಿ ತಪ್ಪಿದ್ದಾರೆ ಗುರು, ಅವ್ರ ಮುಖವಾಡ ಹಾಕ್ಕೊಂಡೇ ಆಡ್ತಾ ಇರೋದು ಅಂತ ಆಲ್ಮೋಸ್ಟ್ ಎಲ್ಲ ಆಡಿಯನ್ಸ್ಗೂ ಕೂಡ ಅನ್ನಿಸ್ತಾ ಇದೆ. ಬಟ್ ಅಲ್ಲಿ ತ್ರಿವಿಕ್ರಮ್ ಅವರು ಸ್ವಲ್ಪ ಪಾಯಿಂಟ್ಸ್ನ ಲಾಸ್ಟಲ್ಲಿ ಹೇಳ್ತಾರಲ್ಲ, ಆ ಪಾಯಿಂಟ್ಸ್ನ ಫಸ್ಟಲ್ಲೇ ಹೇಳಿದಿದ್ರೆ ತುಂಬ ಚೆನ್ನಾಗಿರೋದು. ಆದರೆ ಆ ಡಿಸಿಷನ್ ಯಾವಾಗ ಒಪ್ಪಲಿಲ್ವೋ ಅದನ್ನೆಲ್ಲ ಲಾಸ್ಟಲ್ಲಿ ಹೇಳ್ತಾರೆ. ಮತ್ತು ಧರ್ಮ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಆಟ ತುಂಬ ಸ್ಲೋ ಆಗಿದೆ. ಇನ್ನು ಎಷ್ಟು ದಿನ ಗುರು ಧರ್ಮ ಅವ್ರನ್ನ ಇದೇ ರೀಸನ್ ಕೊಡ್ತಾರೆ ತ್ರಿವಿಕ್ರಮ್ ಅವರು, ಸೇಫ್ ರೀಸನ್ ಇವ್ರದ್ದು ಅಂತ ಅನ್ನಿಸ್ತು ನನಗೆ. ಅದಾದಮೇಲೆ ಮಂಜಣ್ಣನ ನಾಮಿನೇಟ್ ಮಾಡ್ತಾರೆ. ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡ್ತಾರೆ, ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಹೌದು, ಆ್ಯಕ್ಚುಲಿ ಮಂಜಣ್ಣ ಅವರು ತುಂಬ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿಕೊಂಡೇ ಆಡೋದು. ಮತ್ತು ನಮ್ಮ ಗೌತಮಿಯವರು ಒಂದೊಂದೇ ಪಾಯಿಂಟನ್ನ ಕೇಳ್ಕೊಂಡು ಹೋಗ್ತಾರೆ. ಗೌತಮಿಯವ್ರಿಗೆ ಪಾಯಿಂಟ್ ನಮ್ಮ ತ್ರಿವಿಕ್ರಮ್ ಅವ್ರು ಏನು ಹೇಳಿರ್ತಾರೆ ಅಂದರೆ, ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು, ಮತ್ತು ಒಬ್ಬರ ಹತ್ರ ಮಾತಾಡಿದ್ನ ಇನ್ನೊಬ್ಬರ ಹತ್ರ ಹೋಗಿ ಪ್ರಚಾರ ಮಾಡೋದು, ಈ ಥರ ಸುದ್ದಿ ಮಾಡ್ತಾರೆ. ಗೌತಮಿಯವರ ಪಾಸಿಟಿವಿಟಿ ನನಗೇನು ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಪಾಯಿಂಟ್ನ ಆದರೆ ನಮ್ಮ ಗೌತಮಿಯವರಿಗೆ ನಮ್ಮ ತ್ರಿವಿಕ್ರಮ್ ಅವ್ರು ಹೇಳಿರ್ತಾರೆ. ಮಂಜಣ್ಣದೇ ಆ್ಯಕ್ಚುಲಿ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಮಾತಿನ ಬರದಲ್ಲಿ ಪರ್ಸ್ನಲ್ ಆಗಿ ಮಾತಾಡ್ತೀರಾ. ಚೈತ್ರ ಕತೆ ಎಕ್ಸ್ಪ್ಲನೇಷನ್ ಕೇಳಿದಾಗ ಮಂಜಣ್ಣವರು ಏನು ಆ ಥರ ಮಾತಾಡಿದ್ದೀನಿ ಹೇಳು ಅಂದಾಗ, ಚೈತ್ರ ಒಂದು ಕತೆ ಹೇಳ್ದಾಗ ಅದಕ್ಕೆ ನೀವು ಬೇರೆ ಥರನೂ ಕತೆ ಹೇಳ್ಬೋದಾಗಿತ್ತು. ಅದೇ ನಮ್ಮನ್ನು ಕೇಳಿದರೆ ನಾವು ಬೇರೆ ಥರನೇ ಹೇಳ್ತಾ ಇದ್ವಿ ಕತೆನ. ಬಟ್ ಅಲ್ಲಿ ನೀವು ನನ್ನ ಭವ್ಯನ ಟಾರ್ಗೆಟ್ ಮಾತಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಅದು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮಂಜಣ್ಣ ಇದ್ಬಿಟ್ಟು ಇರಾ ಕಾನ್ವರ್ಸೇಷನ್ ಬಿಟ್ಬಿಟ್ಟು ಟಾರ್ಗೆಟ್ ಅಂತೀಯಲ್ಲ, ನೀನು ಯಾರು ಟಾರ್ಗೆಟ್
ಟಾರ್ಗೆಟ್ ಮಾಡೋಕ್ಕೆ, ಕ್ವಾಲಿಟೀಸ್ ಹೇಳೋ ಟಾರ್ಗೆಟ್ ಮಾಡೋದಕ್ಕೆ ಅಂತ ಅಂತಾರೆ. ನನಗೆ ಕ್ವಾಲಿಟೀಸ್ ಹೇಳ್ಬೇಕಾಗಿಲ್ಲ, ಕ್ವಾಲಿಟಿ ಇರೋದಕ್ಕೆ ನಾನು ಇಷ್ಟು ದಿನವರೆಗೂ ನಾನು ಇಲ್ಲಿರೋದು ಅಂತ ನಮ್ಮ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ. ಟಾಸ್ಕ್ ಅಂತ ಬಂದಾಗ ಎಫರ್ಟಲ್ಲಿ ಅದೇ ತ್ರಿವಿಕ್ರಮ್ ಅವ್ರದ್ದು ಸೇಮ್ ಧರ್ಮದ ಮಾತ್ರ ನಾನು ನಿಜವಾಗ್ಲೂ ಅಕ್ಸೆಪ್ಟ್ ಮಾಡಲ್ಲ. ಆ್ಯಕ್ಚುಲಿ ಧರ್ಮ ಅವರು ತುಂಬ ಚೆನ್ನಾಗಿ ಆಟಾಡ್ಕೊಂಡು ಬರ್ತಿದ್ದಾರೆ. ಬಟ್ ಮನೆಯಲ್ಲಿ ಇನ್ವಾಲ್ವ್‌ಮೆಂಟ್ ಇಲ್ಲ ಧರ್ಮ ಅವ್ರದ್ದು ಅಂತ ನಮ್ಮ ತ್ರಿವಿಕ್ರಮ್ ಅವರು ನಾಮಿನೇಟ್ ಮಾಡಿದಿದ್ರೆ ಮೋಸ್ಟ್ಲಿ ನಾನು ಅದಕ್ಕೆ ಒಪ್ತಾ ಇದ್ನೇನೋ. ಗೌತಮಿ ಅವ್ರದ್ದು ಕೇಳಿದಾಗ ಕೂಡ ಅಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಸರಿಯಾಗಿ ರೀಸನ್ ಕೊಡೋಕ್ಕೆ ಬರಲಿಲ್ಲ, ಎಡವು ಬಿಟ್ರಾ ಅಂತ ನನಗನ್ನಿಸ್ತು. ಅಲ್ಲಿ ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಿದ್ರೆ ಪಾಸಿಟಿವ್ ಮುಖವಾಡ ಅಂತ ಅಲ್ಲಿ ಒಂದು ಸ್ವಲ್ಪ ಬಂದಿರೋದು ಅಂತ ನನಗನ್ಸುತ್ತೆ. ಬಟ್ ಅಲ್ಲಿ ರೀಸನ್ ಕೊಡೋಕ್ಕೆ ಎಡು ಬಿಟ್ರಾ ಅಂತ ಅನ್ನಿಸ್ತು. ಅದಾದಮೇಲೆ ಐಶ್ವರ್ಯ ಅವರು ಪರ್ಸ್ನಲ್ ಆಗಿ ಮಂಜಣ್ಣನ ಮಾಡ್ತಾರೆ, ಮತ್ತೆ ಗೌತಮಿನ ಮಾಡ್ತಾರೆ, ಚೈತ್ರ ಅವ್ರನ್ನ ಮಾಡ್ತಾರೆ. ಮಂಜಣ್ಣನ ಮಾಡ್ತಾ ನಾನು ನಿಮ್ಮ ಹತ್ರ ಬಂದು ಮಾತಾಡಬೇಕು ಅಂದರೆ ಒಂದು ಬೌಂಡ್ರಿ ಹಾಕ್ಕೊಂಡಿದ್ದೀರಾ, ಥಿಂಕ್ ಮಾಡಬೇಕಾಗುತ್ತೆ 2-3 ಸಲ, ಬರಲಾ ಬೇಡವಾ, ಮಾತಾಡಬೇಕಾ ಮಾತಾಡಬಾರ್ದಾ ಅಂತ. ಸೊ ಆ ಥರ ಮಂಜಣ್ಣ ನನಗೆ ಇಷ್ಟ ಆಗ್ತಿಲ್ಲ. ನಾನೇ ಎಷ್ಟೊಂದು ಸಲ ಮಾತಾಡೋಕ್ಕೆ ಬಂದರೂ ಕೂಡ ನನ್ನ ಇಗ್ನೋರ್ ಮಾಡಿಬಿಟ್ಟು ನೀವು ಹೊರಟೋಗ್ಬಿಡ್ತೀರಾ. ನನಗೆ ಇನ್ನೊಂದು ಸಲ ಬಂದು ಮಾತಾಡಬೇಕಾ ಬೇಡವಾ ಅನ್ನಂಗೆ ಅನಿಸಿದೆ ಅಂತಂದರೆ ನೀನು ಅಣ್ಣ ಅಂತಲೇ ಕರಿಬೇಡ ನೀನು, ಅದು ಇದು ಅಂತ ಕಿರ್ಚಾಡ್ಬಿಟ್ರು ಮಂಜಣ್ಣ. ಅದಾದಮೇಲೆ ಚೈತ್ರ ಸೇಮ್ ಸಿಕ್ಕಾಪಟ್ಟೆ ಪ್ರಿಯಾರಿಟಿ, ಊಟ ತಿನ್ನಲ್ಲ, ಬಟ್ಟೆ ತಿನ್ನಲ್ಲ ಅಂತ ಒಂದು ರೀಸನ್ ಕೊಟ್ರಲ್ಲ. ಆ್ಯಕ್ಚುಲಿ ಇವ್ರಿಗೆ ಸುದೀಪ್ ಸರು ಈ ಥರ ಬಂದು ಹೇಳಿರೋದನ್ನೇ ನಾಮಿನೇಟ್ ಮಾಡಬೇಕು ಅಂತ ಇರೋದು. ಬಟ್ ಅದನ್ನ ಮಾಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಒಂದು ಸೇಫ್ ರೀಸನ್ ಇಟ್ಕೊಂಡು ನೀವು ಊಟ ತಿನ್ನಲ್ಲ, ಸರಿಯಾಗಿ ಕೇರ್ ಮಾಡಲ್ಲ ಅಂತ ಅಂದ್ಬಿಟ್ಟು ಚೈತ್ರನ ಸೇಫ್ ರೀಸನ್ ಕೊಟ್ಬಿಟ್ಟು ನಾಮಿನೇಟ್ ಮಾಡಿದ್ರೆ ಅಂತ ಅನ್ನಿಸ್ತು. ಅದಾದಮೇಲೆ ನಮ್ಮ ಗೌತಮಿಗೆ ನಾಮಿನೇಟ್ ಮಾಡ್ತಾ ಐಶ್ವರ್ಯ ಅವರು ಕೊಟ್ಟಿದ್ದು ರೀಸನ್ ಸೇಮ್ ಟು ಸೇಮ್. ಅಂದರೆ ನಿಮ್ಮ ಹತ್ರ ಬಂದು ಮಾತಾಡೋಕ್ಕೆ ಒಂದು ಚೌಕಟ್ಟು ಹಾಕ್ಕೊಂಡಿರ್ತೀರಾ ನೀವು ಅಂತ ಅಂತಾರೆ. ಗೌತಮಿಯವ್ರು ನಾನು ಚೌಕಟ್ಟೇ ಹಾಕ್ಕೊಂಡಿರಲಿಲ್ಲ, ನಾನು ಇರೋದೇ ಹಿಂಗೆ ಅಂತ ಹೇಳ್ತಾರೆ. ಮತ್ತು ನನಗೆ ಯಾರ ಜೊತೆ ಮಾತಾಡಬೇಕು ಅಂತ ಅನ್ಸುತ್ತೋ ನಾನು ಅವ್ರ ಜೊತೆನೇ ಬಂದು ಮಾತಾಡೋದು, ನಾನು ಇರೋದೇ ಹಿಂಗೆ ಅಂತಾರೆ. ಮಂಜಣ್ಣ ಅವ್ರು ಇದ್ಬಿಟ್ಟು ಓ ಹೌದಾ ನಿನ್ನ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕಾ, ನೆಕ್ಸ್ಟ್ ದಿನ ಬಂದುಬಿಟ್ಟು ನಾನು ಹೇಳ್ತೀನಿ ಬಿಡು, ಮಧ್ಯಾಹ್ನ ಏನಾಯಿತು, ಸಂಜೆ ಏನಾಯಿತು, ಎಲ್ಲ ಓಕೆನಾ, ಮಳೆ ಬರಂಗಿದ್ಯಾ ಅಂತ ಏನೋ ಹೇಳ್ತಾರೆ. ನನಗೆ ನಾನೇ ಬಂದೆ ಪ್ರತಿಯೊಂದು ವಿಚಾರಿಸ್ಕೊಂಡು ಹೋಗ್ತೀನಿ ಅಂತ ಏನೋ ಒಂದು ಸ್ವಲ್ಪ ಆ ರೀತಿಲಿ ನಮ್ಮ ಮಂಜಣ್ಣ ಹೇಳ್ತಾರೆ. ಅದರಲ್ಲಿ ಗೌತಮಿನ ಸೇವ್ ಮಾಡ್ತಾರೆ. ಯಾಕಂದರೆ ಗೌತಮಿ ಅವರ ಹೇಳಿದ ರೀಸನ್ನು ಅಂದರೆ ಎಲ್ಲ ಚೌಕಟ್ಟು ಹಾಕ್ಕೊಂಡಿರ್ತಾರೆ, ಅದು ಇದು ಅದೆಲ್ಲ ನಾವು ಒಪ್ಪಲ್ಲ ಅಂತ ಅಂದ್ಬಿಟ್ಟು ನಮ್ಮ ಗೌತಮಿನ ಸೇವ್ ಮಾಡ್ತಾರೆ. ಅಲ್ಲಿ ಮಂಜಣ್ಣನ ಮತ್ತು ಇವ್ರನ್ನ ನಾಮಿನೇಟ್ ಮಾಡ್ತಾರೆ. ಆ್ಯಕ್ಚುಲಿ ಚೈತ್ರ ಅವರು ನಾಮಿನೇಟ್ ಆಗ್ತಾರೆ. ಸೆಕೆಂಡಲ್ಲಿ ನಮ್ಮ ಧರ್ಮ ಅವರು ಸೇವ್ ಮಾಡಿರ್ತಾರೆ. ತ್ರಿವಿಕ್ರಮ್ ಯಾರು ಸೇವ್ ಆಗಲಿಲ್ಲ ಅಂತ ಹೇಳಿರಲಿಲ್ಲ ಅಲ್ವಾ ನಾನು ತ್ರಿವಿಕ್ರಮ್ ನಾಮಿನೇಷನಲ್ಲಿ. ಧರ್ಮ ಅವ್ರು ಸೇವ್ ಆಗ್ತಾರೆ. ಇಲ್ಲಿ ಶೋಭಾ ಶೆಟ್ಟಿಗೆ ಸ್ವಲ್ಪ ಧರ್ಮ ಅವ್ರ ಮೇಲೆ ಕಟ್ಟಸಿ ಇದೆಯಾ ಗುರು ಅಂತ ನನಗೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಫುಲ್ ಎಪಿಸೋಡ್ ನೋಡಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಾಯ್ಸ್ ಸ್ವಲ್ಪ ಲೋ ಆಗಿದ್ರೆ, ನಾನು ಸ್ವಲ್ಪ ಮಾತಾಡೋದು ಸ್ವಲ್ಪ ಕಡಿಮೆ ಕೇಳಿಸಿದ್ರೆ ಸಾರಿ, ಸಿಕ್ಕಾಪಟ್ಟೆ ವಾಯ್ಸ್ ಕೆಟ್ಟೋಗ್ಬಿಟ್ಟಿದೆ. ಆದರೂ ಕೂಡ 26 ಮಿನಿಟ್ಸ್ ಮಾತಾಡಿದ್ದೀನ. ಸರಿ ಗುರು, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರ್ತೋಗ್ಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.